ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ. ನಾನು ಮೊದಲಿಗೆ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮತ್ತೆ ನನ್ನ ಈ ಧ್ಯಾನ ಮತ್ತೆ ಜ್ಞಾನದ ಹಾದಿ ದಾರಿ ತೋರಿದಂತ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಗಳಿಗೆ, ವಿಶೇಷವಾಗಿ ರಂಗನಾಥ್ ಗುರುಗಳಿಗೆ, ಈ ರಾತ್ರಿ ಧ್ಯಾನದ ಸೆಷನ್ ನಿರ್ವಹಣೆ ಮಾಡ್ತಿರುವಂತ ತುಂಬಾ ಸುಸೂತ್ರವಾಗಿ ಸುವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಿರುವಂತ ರೇವತಿ ಮೇಡಮ್ಗೆ, ಮತ್ತೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಜ್ಞಾನ ಹಂಚಿಕೆಯನ್ನ ನಾನು ಪ್ರಾರಂಭ ಮಾಡ್ತೀನಿ. ಇವತ್ತಿನ ಈಗಾಗ್ಲೇ ಮೇಡಮ್ ಹೇಳಿದ್ದಾರೆ ನನ್ನ ಏನು ಜ್ಞಾನ ಹಂಚಿಕೆ ವಿಷಯ ಏನು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದ್ರೂ ನಾನು ಮತ್ತೊಮ್ಮೆ ನಿಮ್ಗೆ ಇದು ಏನು ಮತ್ತೆ ಯಾಕಾಗಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟು ಮುಂದುವರಿತೀನಿ. ಓಶೋ ಅವ್ರದ್ದು ಒಂದು ಪುಸ್ತಕ ಇದೆ ಮಾಸ್ಟರ್, ಧ್ಯಾನದಿಂದ ಸ್ವಾಸ್ಥ್ಯ, ಔಷಧಿಯಿಂದ ಉಪಶಮನ ಅಂತ ಹೇಳ್ಬಿಟ್ಟು. ಅಂದ್ರೆ ಔಷಧಿಯನ್ನ ತಗೊಂಡ್ರೆ ಬರೀ ಉಪಶಮನ, ತಾತ್ಕಾಲಿಕವಾಗಿ ಒಂದು ಪರಿಹಾರ ಸಿಗುತ್ತೆ. ಆದ್ರೆ ಧ್ಯಾನದಿಂದ ಅದೇನಾಗ್ತದೆ ಅಂತಂದ್ರೆ ಶಾಶ್ವತವಾದ ಒಂದು ಸ್ವಾಸ್ಥ್ಯದ ಸ್ಥಿತಿ ನಮ್ಗೆ ಸಿಗುತ್ತೆ ಅನ್ನೋದು ಈ ಪುಸ್ತಕದ ಟೈಟಲ್. ಇದರಲ್ಲಿ ಸುಮಾರು 20 ಲೇಖನಗಳಿದೆ. ಇಲ್ಲಿರುವಂತ ಲೇಖನಗಳನ್ನ ನಾನು ಬೆಳಗಿನ ಸೆಷನ್ ಅಲ್ಲಿ ನಗು ಮತ್ತೆ ಆರೋಗ್ಯ ಅನ್ನೋದು ಒಂದು ಸೆಷನ್ ಅಲ್ಲಿ ತಗೊಂಡಿದ್ದೆ, ಮತ್ತು ದೇಹ ಮನಸ್ಸು ಮತ್ತು ಆರೋಗ್ಯಗಳ ನಡುವಿನ ಸಹ ಸಂಬಂಧವನ್ನ ಕುರಿತು ಇನ್ನೊಂದು ಸೆಷನ್ ಅಲ್ಲಿ ಇದೇ ಪುಸ್ತಕದ 2 ಲೇಖನವನ್ನ ನಾನು ಜ್ಞಾನ ಹಂಚಿಕೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದೆ. ಅದೇ ಪುಸ್ತಕದಲ್ಲಿರುವಂತ ಈ ಮತ್ತೊಂದು ಲೇಖನ ಇವತ್ತು ನಾನು ಜ್ಞಾನ ಹಂಚಿಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದ್ಯಾವುದು ಅಂತ ಹೇಳಿದ್ರೆ, ಆಹಾರವು ದೇಹದೊಂದಿಗೆ ಹೊಂದಿರುವಂತ ಸಂಬಂಧ ಏನು, ಹೇಗೆ ಇರುತ್ತೆ ಅದು ಅಂತ ಹೇಳ್ಬಿಟ್ಟು ಓಶೋ ಅವರು ಹಂಚ್ಕೊಂಡಿರುವಂತ ಜ್ಞಾನವನ್ನ ನಾನು ಸ್ವಾಧ್ಯಾಯನ ಮಾಡಿ ನನಗೆ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತೆ ಗ್ರಹಿಸ್ಕೊಂಡಿದ್ದೀನಿ ಅದನ್ನ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ ಮಾಸ್ಟರ್ಸ್. ಮತ್ತೆ ನಾನು ಒಮ್ಮೆ ಈ ಪುಸ್ತಕವನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಇದೇ ಪುಸ್ತಕ, ಅದು ಏನು ಧ್ಯಾನದಿಂದ ಸ್ವಾಸ್ಥ್ಯ, ಔಷಧಿಯಿಂದ ಉಪಶಮನ ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ಆಯ್ಕೆ ಮಾಡಿರುವಂತ ಲೇಖನ ಇದಾಗಿದೆ ಮಾಸ್ಟರ್ಸ್. ನಾವು ಪ್ರತಿ ವಾರನೂ ಕೂಡ, ಪ್ರತಿ ಶುಕ್ರವಾರವೂ ಕೂಡ ನಾವು ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಜ್ಞಾನವನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಮತ್ತೆ ಈ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ನಾವು ಸಮಗ್ರ ಸ್ವಾಸ್ಥ್ಯ ವಿಷಯವಾಗಿ ಇಟ್ಕೊಂಡ್ಬಿಟ್ಟು ಆಹಾರ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿ ಅವು ಪರಿಣಾಮವನ್ನ ಬೀರ್ತವೆ, ನಿಯಂತ್ರಣ ಮಾಡ್ತವೆ ಅನ್ನೋದನ್ನ ಈಗಾಗ್ಲೇ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾನೆ ಬಂದಿದ್ದೀವಿ. ಆದ್ರೆ ಈ ದಿನ ಓಶೋ ಅವರ ಕಾನ್ಸೆಪ್ಟ್ ಮೂಲಕ ನಾವು ಅದನ್ನ ಇನ್ನಷ್ಟು ಆಳವಾಗಿ ಮತ್ತೆ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತ ಅವಕಾಶ ಈ ಲೇಖನವನ್ನ ನಾವು ಸ್ವಾಧ್ಯಾಯ ಮಾಡೋದ್ರ ಮೂಲಕ ಸಿಗುತ್ತೆ ಮಾಸ್ಟರ್ಸ್. ಈಗ ಲೇಖನ ಓಶೋ ಅವ್ರ ಲೇಖನವನ್ನು ಹೇಗೆ ಪ್ರಾರಂಭಿಸ್ತಾರೆ ಅಂತ ಹೇಳಿದ್ರೆ, ಪೂರ್ವದ ಆಧ್ಯಾತ್ಮಿಕ ಪರಂಪರೆಯ ಪ್ರಕಾರ ನೀವು ಏನಾಗಿದ್ದೀರಿ ಇವತ್ತು, ಅದೆಲ್ಲವೂ ಏನಾಗಿದೆ ಅಂತ ಹೇಳಿದ್ರೆ ಆಹಾರವೇ ಆಗಿದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಲ್ಲಿ ಪೂರ್ವದ ಆಧ್ಯಾತ್ಮಿಕ ಪರಂಪರೆ ಅಂತ ಅವ್ರು ಏನ್ ಹೇಳ್ತಾರೆ ಅದನ್ನ ನಿಮ್ಗೆ ಒಂದು ಸ್ಪಷ್ಟಪಡಿಸ್ಬಿಡ್ತೀನಿ. ಏನು ಅಂತ ಹೇಳುವಾಗ, ನಮ್ಮಲ್ಲಿ ಪೌರಾತ್ಯ ಮತ್ತೆ ಪಾಶ್ಚಾತ್ಯ ಅನ್ನೋ 2 ಪದಗಳು ಇದೆ. ನೀವ್ ಕೇಳಿದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಪಾಶ್ಚಾತ್ಯ ಅಂತ ಹೇಳಿದ್ರೆ ಅಮೆರಿಕ, ಇಟಲಿ, ಇಂಗ್ಲೆಂಡ್, ಈ ಎಲ್ಲಾ ದೇಶಗಳಿದೆಯಲ್ಲ ಇದನ್ನ ಪಾಶ್ಚಾತ್ಯ ಅಂತ ಕರಿತೀವಿ. ಪೌರಾತ್ಯ ಅಂತ ಹೇಳಿದ್ರೆ ಪೂರ್ವದಲ್ಲಿ ಬರುವಂತಹ ರಾಷ್ಟ್ರಗಳಾದಂತ ಭಾರತ, ಚೀನಾ, ಟಿಬೆಟ್, ಜಪಾನ್ ಮುಂತಾದ ದೇಶಗಳನ್ನ ನಾವು ಪೂರ್ವಾತ್ಯ ದೇಶಗಳು ಅಂತ ಕರಿತೀವಿ. ಈ ಪಾಶ್ಚಾತ್ಯ ದೇಶಗಳಲ್ಲಿ ಏನ್ ಮಾಡ್ತಾರೆ, ಜನರ ಬದುಕು ಹೇಗಿರ್ತದೆ, ಮತ್ತೆ ಅವ್ರ ಲೈಫ್ ಸ್ಟೈಲ್ ಹೇಗಿರ್ತದೆ, ಅವ್ರ ಚಿಂತನೆಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಅವ್ರದೆಲ್ಲ ಔಟರ್ ವರ್ಲ್ಡ್ ಇರ್ತದೆ. ಅಂದ್ರೆ ದೇಹ ಸಂಸ್ಕೃತಿ ಮಾತ್ರ ಮುಖ್ಯ ಆಗಿರ್ತದೆ. ಲಕ್ಸುರಿ ಲೈಫ್ ಮಾಡೋದು, ಕಾರ್ ತಗೊಳ್ಳೋದು, ಈ ತರ ಔಟರ್ ವರ್ಲ್ಡ್ಸ್ ಇರ್ತಾರೆ. ಅವ್ರು ಇನ್ನರ್ ವರ್ಲ್ಡ್ಸ್ ಯಾವಾಗ್ಲೂ ಅವ್ರದ್ದು ಜಾಸ್ತಿ ಇರೋದಿಲ್ಲ. ಆದ್ರೆ ಪೂರ್ವಾತ್ಯ ದೇಶಗಳಲ್ಲಿ ಔಟರ್ ವರ್ಲ್ಡ್ ಗಿಂತ ಹೆಚ್ಚಾಗಿ ಅವ್ರ ಇನ್ನರ್ ವರ್ಲ್ಡ್, ಆಂತರ್ಯದ ಬೆಳವಣಿಗೆಗೆ ಮತ್ತೆ ಪ್ರಗತಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಪೂರ್ವಾತ್ಯ ರಾಷ್ಟ್ರಗಳು ಕೊಡ್ತವೆ. ಅಂದ್ರೆ ಧ್ಯಾನ, ಯೋಗ, ಆತ್ಮಜ್ಞಾನ ಇಂಥದಕ್ಕೆಲ್ಲ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಇಲ್ಲಿ ಓಶೋ ಹೇಳ್ತಿರೋದು ಇದನ್ನ, ಪೂರ್ವಾತ್ಯ ಅಂದ್ರೆ ಯಾವ ದೇಶಗಳು ಧ್ಯಾನ, ಯೋಗ ಮತ್ತು ಆತ್ಮಜ್ಞಾನದ ಬಗ್ಗೆ, ಆಂತರ್ಯದ ಬಗ್ಗೆ ಹೆಚ್ಚು ಗಮನವನ್ನ ಕೊಟ್ಟಿದ್ಯೋ ಈ ರಾಷ್ಟ್ರಗಳಲ್ಲಿ ಏನಾಗಿದೆ ಅಂತಂದ್ರೆ ಸುಮಾರು 10,000 ವರ್ಷಗಳಿಂದನೇ ಏನಾಗಿದೆ ಅಂತ ಹೇಳಿದ್ರೆ ಆಹಾರ ಮತ್ತು ದೇಹದ ನಡುವಿನ ಸಂಬಂಧವನ್ನ ಸರಿಯಾಗಿ ಅರ್ಥ ಮಾಡಿಸ್ತಾ ಹೋಗಿದೆ. ಮತ್ತೆ ಅವೆಲ್ಲವೂ ಏನ್ ಹೇಳ್ತವೆ ಅಂತ ಹೇಳಿದ್ರೆ, ನಾವೇನಾಗಿದ್ದೇವೋ ಅದೆಲ್ಲವೂ ಆಹಾರವಲ್ಲದೆ ಮತ್ತೇನು ಅಲ್ಲ, ನಮ್ಮ ಈ ದೇಹವೂ ಆಹಾರವೇ, ಮನಸ್ಸು ಆಹಾರವೇ, ಮತ್ತು ನಿಮ್ಮ ಆತ್ಮವೂ ಆಹಾರವೇ ಆಗಿದೆ ಅಂತ ಹೇಳ್ಬಿಟ್ಟು ಅವ ಹೇಳ್ತಿದ್ದೇವೆ. ಓಶೋ ಕೂಡ ಅದು ಒಪ್ಕೊಂಡು, ಹೌದು ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ ಎಲ್ಲವೂ ಆಹಾರವೇ ಆಗಿದೆ ಅಂತ ಹೇಳ್ತಾರೆ. ನಾವು ಈಗ ಅನ್ಕೊಂಡಿದ್ವಿ ನಾವು ತಿನ್ನೋದು ಮಾತ್ರ, ಹೊಟ್ಟೆಗೇನೋ ಬಾಯಿ ಮೂಲಕ ತಿಂತೀವಿ ಅದು ಮಾತ್ರ ಆಹಾರ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಮೇಲ್ನೋಟಕ್ಕೆ. ಆದ್ರೆ ಅದಲ್ಲ, ಅದ್ರ ಹೊರತಾಗಿ ಇನ್ನೇನು ಆಹಾರ ಅಂತ ಅನ್ನೋದನ್ನ ಇವರು ವಿಸ್ತರಿಸ್ತಾ ಹೋಗ್ತಾರೆ.
ಇಲ್ಲಿ ದೇಹದ ಆಹಾರವೆಂದರೆ ಪ್ರತಿನಿತ್ಯ ನಾವು ಬಾಯಿ ಮೂಲಕ ಸೇವಿಸುವಂತ ಆಹಾರ. ಹಾಗೇನೆ ಮನಸ್ಸಿನ ಆಹಾರ ಯಾವುದು ಅಂತ ಹೇಳಿದ್ರೆ ಇಂದ್ರಿಯಗಳ ಮೂಲಕ ನಾವು ನೋಡೋದು, ಸ್ಮೆಲ್ ಮಾಡೋದು, ಕೇಳಿಸ್ಕೊಳ್ಳೋದು, ಸ್ಪರ್ಶ ಮಾಡೋದು, ಈ ತರದ ಇಂದ್ರಿಯಗಳ ಮೂಲಕ ನಾವು ತೆಕ್ಕೊಳ್ಳುವಂತ ಆಹಾರ ಏನಾಗುತ್ತೆ, ಅದು ಮನಸ್ಸಿನ ಆಹಾರ ಆಗಿರ್ತದೆ. ಹಾಗೆಯೇ ಧ್ಯಾನ, ಜ್ಞಾನ, ಇವೆಲ್ಲವೂ ಸ್ವಾಧ್ಯಾಯ ಇವೆಲ್ಲ ಇರ್ತದಲ್ಲ, ಅವೆಲ್ಲವೂ ಕೂಡ ಆತ್ಮದ ಆಹಾರವಾಗಿದೆ ಅಂತ ನಮ್ಗೆ ಕೋಶ ಹೇಳ್ತಾರೆ. ಇಲ್ಲಿ ಮತ್ತೆ ಅವ್ರು ಮುಂದುವರೆದು ಹೇಳ್ತಾರೆ, ಇಲ್ಲಿ ಆಹಾರವೆಂದರೆ ಹೊರಗಿನಿಂದ ಪಡೆದು ಜೀರ್ಣಿಸಿಕೊಂಡಿದ್ದು. ದೇಹಕ್ಕೆ ಭೌತಿಕ ಆಹಾರ ಬೇಕು, ಅದಿಲ್ಲದಿದ್ದರೆ ದೇಹ ಏನಾಗುತ್ತೆ, ಒದ್ದಾಡ್ಬಿಡತ್ತೆ. ದೇಹ ಬದುಕಿರುವುದೇ ಇಂಥ ಆಹಾರದಿಂದ. ಹೀಗಾಗಿ ದೇಹವೆಂದರೆ ಭೌತಿಕ ಆಹಾರವಲ್ಲದೆ ಬೇರೇನೂ ಅಲ್ಲ. ಅಂದ್ರೆ ಭೌತಿಕ ದೇಹಕ್ಕೆ ಆಹಾರ ಅಷ್ಟೊಂದು ಮುಖ್ಯ ಆಗಿದೆ. ಸೊ ಹಾಗಾಗಿ ನಾವು ಪ್ರತಿನಿತ್ಯ ಆಹಾರ ತಿಂತಾ ಇದೀವಿ, ಜೀವಿಸ್ತಾ ಇದೀವಿ. ಅದಷ್ಟೇನಾ ಹಾಗಾದ್ರೆ ಮನುಷ್ಯನ ಅಸ್ತಿತ್ವ ಅಂತ ಹೇಳಿದ್ರೆ ಅದಷ್ಟೇ ಅಲ್ಲ. ಅವ್ರು ಮುಂದುವರೆದು ಹೇಳ್ತಾರೆ, ಹಾಗಾದ್ರೆ ಮನಸ್ಸಿನ ಆಹಾರ ಏನು ಅಂತ ಹೇಳ್ಬಿಟ್ಟು, ಮನಸ್ಸಿನ ಆಹಾರವೆಂದರೆ ಅದು ನೆನಪುಗಳು, ಆಲೋಚನೆಗಳು, ಬಯಕೆ, ಅಸೂಹೆ, ಅಧಿಕಾರದ ಮದ, ಮೋಹ, ಇಂಥದೆಲ್ಲವೂ ಏನು ಸಾವಿರಾರು ವಿಷಯಗಳಿದೆ. ಈ ಸಾವಿರಾರು ವಿಷಯಗಳೆಲ್ಲ ಏನಿದೆ, ಇವೆಲ್ಲವೂ ಕೂಡ ಮನಸ್ಸಿನ ಆಹಾರವಾಗಿದೆ. ಇವು ಸೂಕ್ಷ್ಮ ರೂಪದಲ್ಲಿವೆ. ಮಾಸ್ಟರ್ಸ್, ನಾವು ತಿನ್ನುವಂತ ಆಹಾರ ಸ್ಥೂಲ ರೂಪದಲ್ಲಿದೆ. ಸ್ಥೂಲ ರೂಪ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸುತ್ತೆ, ಅದು ಏನ್ ತಿಂತಿದೀವಿ, ಏನ್ ಮಾಡ್ತಿದೀವಿ ಅದನ್ನ ನಾವು ಸ್ಪರ್ಶ ಮಾಡ್ಬೋದು ಕೂಡ, ಅದನ್ನ ಸ್ಥೂಲ ರೂಪ ಅಂತ ಕರಿತೀವಿ. ಈ ಮನಸ್ಸಿನ ಆಹಾರ ಏನಿದೆ ಅದು ಸ್ಥೂಲ ರೂಪದಲ್ಲಿಲ್ಲ, ಅದು ಸೂಕ್ಷ್ಮವಾದ ರೂಪದಲ್ಲಿದೆ. ನಮ್ಮ ಗ್ರಹಿಕೆಗೆ ಮಾತ್ರ ಬರುತ್ತೆ, ಅದು ನಾವು ಮುಟ್ಟಿ ನೋಡ್ಲಿಕ್ಕಾಗಲ್ಲ, ಅದನ್ನ ಸ್ಪರ್ಶ ಮಾಡ್ಲಿಕ್ಕಾಗೋದಿಲ್ಲ. ಅಂತ ಸೂಕ್ಷ್ಮ ಸ್ವರೂಪದ ಆಹಾರ ಇದು ಮನಸ್ಸಿನ ಆಹಾರವಾಗಿದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಪುಷ್ಟಿಕರವಾದ ಒಳ್ಳೆಯ ಆಲೋಚನೆಗಳು ಬಂದಾಗ ನಮ್ಮ ಎದೆ ಅಗಲವಾಗುತ್ತೆ. ಇಂಥ ಆಲೋಚನೆಗಳು ನಿಮ್ಮಲ್ಲಿ ಹೊಸ ಶಕ್ತಿಯನ್ನ ತುಂಬುತ್ತೆ ಹಾಗೂ ಸಂತೋಷವನ್ನ ಕೂಡ ಕೊಡುತ್ತೆ. ಈಗ ಉದಾಹರಣೆಗೆ ನಿಮ್ಗೆ ಯಾರಾದ್ರೂ ಹೊಗಳಿದ್ರು ಅಂತ ಇಟ್ಕೊಳ್ಳಿ, ನಿಮ್ಗೆ ಹೊಗಳಿದ ತಕ್ಷಣ ಏನಾಗ್ತದೆ, ತುಂಬಾ ಬಲ ಬರ್ತದೆ, ಪುಷ್ಟಿ ಬರ್ತದೆ, ಒಂಥರ ಮೈಯೆಲ್ಲ ರೋಮಾಂಚನ ಆಗಿ ತುಂಬಾ ಆನಂದಭರಿತವಾದ ಸ್ಥಿತಿಯಲ್ಲಿ ಇರ್ತೀರಿ, ನಾವು ಇರ್ತೀವಿ. ಅದೇ ಯಾರಾದ್ರೂ ತೆಗಳಿದ್ರೆ ಏನ್ ಮಾಡ್ತೀವಿ, ತೆಗಳಿದ ತಕ್ಷಣ ನಾವು ಶಕ್ತಿಗುಂದ್ಬಿಡ್ತೀವಿ. ಶಕ್ತಿಗುಂದ್ಬಿಟ್ಟು ನಮ್ ಎನರ್ಜಿನೇ ಲೋ ಆಗ್ದಂಗ ಆಗ್ಬಿಡುತ್ತೆ, ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಇನ್ನು ಕೂಡ ನಾವು ಎನರ್ಜಿ ಲೋ ಆಗ್ತಾ ಹೋಗ್ತೀವಿ. ಏನನ್ನು ನಮ್ಮಿಂದ ಕಿತ್ಕೊಂಡ್ಬಿಟ್ರೇನೋ ಅನ್ನೋ ತರ ನಮ್ಗೆ ಫೀಲ್ ಆಗ್ತಾ ಹೋಗುತ್ತೆ. ಈ ಮನಸ್ಸು ದೇಹದ ಆಂತರಿಕ ಭಾಗವಾಗಿದೆ. ಈ ಕಾರಣದಿಂದ ನೀವು ಈ ಸೇವಿಸುವ ಆಹಾರ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಮಾಸ್ಟರ್ಸ್, ನಾವು ದೇಹದ ಆಹಾರ, ಮನಸ್ಸಿನ ಆಹಾರ, ಆತ್ಮದ ಆಹಾರ ಅಂತ ಏನು ಇವ್ರು ವರ್ಗೀಕರಿಸಿದಿರೋ, ಒಂದಕ್ಕೊಂದಕ್ಕೂ ಸಂಬಂಧ ಇಲ್ಲ, ಬೇರೆ ಬೇರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ನಮ್ಗೆ. ಆದ್ರೆ ಇದು ಮೇಲ್ನೋಟಕ್ಕೆ ಅನಿಸ್ತಾರ ಅಲ್ಲ. ಆ ದೇಹದ ಆಹಾರ ಮನಸ್ಸಿನ ಆಹಾರವನ್ನು ನಿಯಂತ್ರಣ ಮಾಡುತ್ತೆ. ಮನಸ್ಸಿನ ಆಹಾರ ಈ ಎರಡೂ ಸೇರಿ ಕೂಡ ಆತ್ಮದ ಪ್ರಗತಿಯ ಮೇಲೆ ಕೂಡ ಅವು ಪರಿಣಾಮವನ್ನ ಬೀರ್ತವೆ ಅಂತ ಇಲ್ಲಿ ಓಶೋ ಹೇಳ್ತಿದ್ದಾರೆ. ಮತ್ತೆ ಅವ್ರು ಮುಂದುವರೆದು ಹೇಳ್ತಾರೆ, ಮಾನಸಿಕ ಬೆಳವಣಿಗೆಗೆ ಸಸ್ಯಾಹಾರ ಸೇವಿಸಿದ್ರೆ ತುಂಬಾ ಒಳ್ಳೇದು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಅವರು ಸಸ್ಯಾಹಾರ ಯಾವ ವ್ಯಕ್ತಿ ಸೇವಿಸ್ತಾನೋ ಆ ವ್ಯಕ್ತಿಯ ಒಂದು ಬೆಳವಣಿಗೆ, ಒಂದು ವಿಶಿಷ್ಟ ರೀತಿಯ ಬೆಳವಣಿಗೆ ಒಂದಾಗಿರ್ತದೆ. ಮಾಂಸಾಹಾರವನ್ನ ಸೇವಿಸುವಂತ ವ್ಯಕ್ತಿಯ ರೂಪು, ರಚನೆ, ಅವನ ಮನಸ್ಥಿತಿ ವಿಭಿನ್ನವಾಗಿ ರೂಪುಗೊಂಡಿರ್ತದೆ. ನಾನೇನ್ ಹೇಳಿದೆ, ಸಸ್ಯಾಹಾರ ಸೇವಿಸುವಂತ ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ಅವನ ನಡವಳಿಕೆ ಒಂದು ವಿಶಿಷ್ಟ ಬಗೆಯಾಗಿರ್ತದೆ. ಮತ್ತೆ ಈ ಮಾಂಸಾಹಾರವನ್ನ ಸೇವಿಸುವಂತ ವ್ಯಕ್ತಿಯ ನಡವಳಿಕೆ, ಅವನ ಮನಸ್ಸಿನ ಸ್ಥಿತಿ ಕೂಡ ಬೇರೆ ಆಗಿರುತ್ತೆ ಅಂತ ಏನ್ ಹೇಳಿದ್ನಲ್ಲ. ಅದಕ್ಕೆ ಓಶೋ ಅವರು ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ, ಹೇಗೆ ಅದು ವಿಶಿಷ್ಟ ಬಗೆಯಾಗಿರ್ತದೆ, ಅದು ಹೇಗೆ ಅವರ ವ್ಯಕ್ತಿತ್ವವನ್ನು ನಿರ್ಮಿಸುತ್ತೆ, ಮತ್ತು ಒಂದು ಸ್ಥಳದ ಗುಣವನ್ನ ನಾವೇನ್ ಹೇಳ್ತೀವಿ, ಕರ್ಮ ಸಿದ್ಧಾಂತವನ್ನ ಹೇಳ್ತೀವಲ್ಲ ಮಾಸ್ಟರ್, ಒಂದು ಪ್ರದೇಶದ ಕರ್ಮ, ಒಂದು ದೇಶ ಕರ್ಮ ಅಂತ ಏನು ನಾವು ಹೇಳ್ತೀವಲ್ಲ, ಆ ತರ ಒಂದು ಪ್ರದೇಶ, ಒಂದು ದೇಶ ಕರ್ಮವನ್ನ ಆಹಾರ ಮತ್ತು ಆಹಾರದ ಮೂಲಕ ನಿರ್ಮಾಣವಾಗುವ ವ್ಯಕ್ತಿಯ ವ್ಯಕ್ತಿತ್ವ, ವಿಶಿಷ್ಟ ಗುಣಗಳು ಹೇಗೆ ನಿರ್ಧರಿಸ್ತವೆ ಅಂತ ಅನ್ನೋದನ್ನ ಅವರು ಮುಂದಿನ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಏನ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಭಾರತದ ಇತಿಹಾಸವನ್ನ ನಾವು ಗಮನಿಸಿದ್ರೆ 10,000 ವರ್ಷಗಳ ಇತಿಹಾಸವನ್ನ ನಾವು ನೋಡ್ಕೊ ಬನ್ನಿ. ಯಾವ ರಾಷ್ಟ್ರದ ಮೇಲೂ ಕೂಡ ಭಾರತ ತಾನಾಗಿಯೇ ದಾಳಿ ಮಾಡಿಲ್ಲ. ಒಂದೇ ಒಂದು ಆಕ್ರಮಣಕಾರಿ ಕಾರ್ಯವನ್ನ ಕೂಡ ಭಾರತ ನಡೆಸಿಲ್ಲ. ಇದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ವಿಭಿನ್ನ ರೀತಿಯ ದೇಹ ಮತ್ತು ವಿಶಿಷ್ಟವಾದ ಮನಸ್ಸುಳ್ಳಂತ ಜನರಿದ್ದಾರೆ.
ಸೊ ಈ ವಿಶಿಷ್ಟ ಬಗೆ ಜನರು ಇರೋದ್ರಿಂದನೇ ಕೂಡ ಈ ಆಕ್ರಮಣಕಾರಿಯಾದಂತ ಪ್ರವೃತ್ತಿ ಇಲ್ಲಿನ ಜನರಲ್ಲಿ ಇಲ್ಲ. ಹಾಗಾಗಿಯೇ ಸ್ವತಃ ತಾನೇ ವಾಲಂಟಿಯರ್ ಆಗಿ ಯಾವ ಯುದ್ಧವನ್ನು ಕೂಡ ಕಳೆದ 10,000 ವರ್ಷಗಳ ಇತಿಹಾಸವನ್ನು ಗಮನಿಸ್ಕೊ ಬಂದ್ರು ಕೂಡ ಭಾರತ ಆಕ್ರಮಣಕಾರಿಯಾಗಿ ನಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಈ ಓಶೋ ಅವರು ಈ ಒಂದು ಉದಾಹರಣೆಯನ್ನ ಕೊಟ್ಟಾಗ ನನಗೆ ಪ್ರಸ್ತುತ ನಡೀತಿರುವಂತ ಒಂದು ಸನ್ನಿವೇಶ ನನ್ನ ಗಮನಕ್ಕೆ ಬಂತು, ಮತ್ತೆ ಅದನ್ನ ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರಬೇಕು ಅಂತ ಬಯಸ್ತಾ ಇದ್ದೀನಿ. ಈಗ ಇಸ್ರೇಲ್ ಮತ್ತೆ ಇರಾನ್ ಮತ್ತೆ ಅಮೆರಿಕ ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನ ಮಾಡ್ತಿದ್ದೇವೆ, ಈ ಯುದ್ಧದ ಪರಿಣಾಮವನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ವಿ. ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು, ಎಲ್ಲ ಜನರು ಕೂಡ ಅದನ್ನ ಅನುಭವಿಸ್ತಿದ್ದಾರೆ. ಈಗ ಎಲ್ಲೋ ನಡೀತಿರೋ ಯುದ್ಧ ನಮ್ಮ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನ್ ಗ್ಲೋಬಲೈಸೇಷನ್, ಇಡೀ ವಿಶ್ವವೇ ಒಂದೇ ಆಗಿದೆ ಇವಾಗ, ಅಷ್ಟು ತಾಂತ್ರಿಕತೆ ಬೆಳೆದಿದೆ. ಹೀಗಾಗಿ ನಾವು ಅದ್ರ ಎಫೆಕ್ಟ್ ಅನ್ನ ಅನುಭವಿಸ್ತಿದೀವಿ. ಈಗ ದಕ್ಷಿಣ ಆಫ್ರಿಕಾ, ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಗಳು ಏನಾಗಿದೆ ಅಂತ ಹೇಳಿದ್ರೆ ಆಹಾರವಿಲ್ಲದ ಎಷ್ಟೋ ಜನರು ಕೂಡ ಸಾಯ್ತಾ ಇದ್ದಾರೆ. ಆದ್ರೆ ನಾವು ಅದಕ್ಕಿಂತ ಪುಣ್ಯವಂತರಾಗಿದ್ದೀವಿ. ನಾವು ಪೆಟ್ರೋಲ್, ಡೀಸೆಲ್ ಸಮಸ್ಯೆ, ಗ್ಯಾಸಿನ ಸಮಸ್ಯೆ, ಮತ್ತೆ ಅವುಗಳ ಒಂದು ಕೊರತೆಯಿಂದಾಗಿ ಬೆಲೆ ಏರಿಕೆ ಸಮಸ್ಯೆ, ಇಂಥ ಸಮಸ್ಯೆಗಳನ್ನ ಅನುಭವಿಸ್ತಿದೀವಿ. ಮಾಸ್ಟರ್ಸ್, ಇಲ್ಲಿ ನಿಮ್ಗೆ ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತ ಹೇಳಿದ್ರೆ, ಇದು ಪ್ರಪಂಚದಾದ್ಯಂತ ನಡೆದಂತ ಯುದ್ಧಗಳು, 1ನೇ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್ ಇರ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ಇರ್ಲಿ, ಅಥವಾ ಬೇರೆ ಯಾವುದೇ ವಿನಾಶಕಾರಿ ಯುದ್ಧ ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆಯಿಲ್ಲ. ಆ ಎಲ್ಲ ಯುದ್ಧವು ಎಲ್ಲಿ ಶುರುವಾಯಿತು ಅಂತ ನಾವು ಗಮನಿಸ್ಕೊಂಡಾಗ ಅವೆಲ್ಲವೂ ಶುರುವಾಗಿದ್ದು ಮಧ್ಯಪ್ರಾಚ್ಯದಲ್ಲಿ. ಅಂದ್ರೆ ಮಧ್ಯಪ್ರಾಚ್ಯ ಅಂತ ಯಾವ ದೇಶವನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ಇಸ್ರೇಲ್, ಇರಾನ್ ಮತ್ತೆ ಅಮೆರಿಕ ಯುದ್ಧ ನಡೆಸ್ತಿದೆಯಲ್ಲ, ಆ ಪ್ರದೇಶದಲ್ಲಿ ಬರುವಂತ ಎಲ್ಲಾ ರಾಷ್ಟ್ರಗಳಿಗೆ ಮಧ್ಯಪ್ರಾಚ್ಯ ಅಂತ ಹೇಳ್ತೀವಿ. ಎಲ್ಲ ಯುದ್ಧಗಳು, ವಿನಾಶಕಾರಿ ಯುದ್ಧಗಳು ಕೂಡ ಅದೇ ಪ್ರದೇಶದಲ್ಲಿ ಶುರುವಾಗಿದೆ. ನಾನು ಯಾಕೆ ಹೇಳ್ದೆ ಈ ಮಾತನ್ನ ಅಂತ ಹೇಳಿದ್ರೆ, ಯಾವ ಪ್ರದೇಶದ ಜನರ ವಿಶಿಷ್ಟತೆ ಮತ್ತೆ ಅವರ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಯುದ್ಧ ಭೀತಿಯನ್ನ ಕಾರಣವಾಗ್ತದೆ ಮತ್ತೆ ಯುದ್ಧವನ್ನ ಪ್ರಚೋದಿಸೋದಕ್ಕೂ ಕಾರಣ ಆಗ್ತದೆ. ಸೊ ಹೀಗಾಗಿ ಆ ಮಧ್ಯಪ್ರಾಚ್ಯದ ಜನರ ಮನೋಸ್ಥಿತಿಯೇ ಇಂಥ ಯುದ್ಧಕ್ಕೆ ಪ್ರಚೋದನಕಾರಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಈ ಓಶೋ ಅವರ ಹೇಳಿಕೆ ಕೇಳಿದಾಗ ಅನಿಸ್ತು ಮಾಸ್ಟರ್ಸ್. ಇದು ನಂತರ ಓಶೋ ಅವರು ಇನ್ನು ಮನಸ್ಸಿನ ಆಹಾರದ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಮ್ಮ ಜ್ಞಾನವನ್ನ ಹಂಚ್ತಾ ಹೋಗ್ತಾರೆ. ಅವ್ರು ಹೇಳ್ತಿದ್ದಾರೆ, ಬೇಕಾದ್ರೆ ನೀವು ಗಮನಿಸಿ, ಏನಂತಂದ್ರೆ ಪ್ರತಿ ಬಾರಿ ಆಹಾರವನ್ನ ತಿನ್ನುವಾಗಲೂ ನೀವು ನಿಮ್ಮನ್ನ ಗಮನಿಸ್ಕೊತಾ ಇರಿ. ನೀವು ತಿನ್ನುವ ಆಹಾರ ಕೇವಲ ಭೌತಿಕ ಅಂಶಗಳು ಮಾತ್ರ ಅಲ್ಲಿರೋದಿಲ್ಲ, ಅದರಲ್ಲಿ ಮಾನಸಿಕವಾದ ಅಂಶಗಳು ಕೂಡ ಇರುತ್ತೆ ನೀವು ತಿನ್ನುವಂತ ಆಹಾರದಲ್ಲಿ. ಅದು ನಿಮ್ಮ ಮನಸ್ಸನ್ನ ಕೆಲವೊಂದು ರೀತಿಯಲ್ಲಿ ಆಲೋಚನೆ ಬಯಕೆಗಳಿಗೆ ಗುರಿಯಾಗುವಂತೆ ಮಾಡುತ್ತೆ. ಈ ಕಾರಣದಿಂದಲೇ ಕಾಲಾಂತರದಲ್ಲಿ ಮನಸ್ಸಿಗೆ ಹೆಚ್ಚು ಒತ್ತಡ ಕೊಡದ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಕೊಡಿಸಿ ಅದನ್ನ ಬಳಸ್ಬೇಕು ಅಂತ ಹೇಳಿ ಸಜೆಸ್ಟ್ ಬಳಸ್ತಾ ಬಂದ್ರು. ಮಾಸ್ಟರ್ಸ್, ಈಗ ನಾವು ಎಷ್ಟೊಂದ್ಸರಿ ಈಗ ಈ ವೇದಿಕೆಗೆ ಬಂದಾದ್ಮೇಲೆ ಪಿರಮಿಡ್ ಧ್ಯಾನಕ್ಕೆ ನಾವೆಲ್ಲರೂ ಸಸ್ಯಾಹಾರಿಗಳಾಗಿದ್ದೀವಿ. ನಾವ್ ಯಾರಿಗಾದ್ರೂ ಈಗ ಮಾಂಸಾಹಾರ ಸೇವನೆ ನಮ್ಮ ಮನಸ್ಸಿನ ಮೇಲೆ ನೆಗೆಟಿವ್ ಆದ ಪರಿಣಾಮವನ್ನ ಬೀರ್ತದೆ ಅಂತ ನಮ್ಗೆ ಗೊತ್ತು. ನಾವ್ ಯಾರಿಗಾದ್ರೂ ಅದನ್ನ ಹೇಳಕ್ ಹೋದ್ರೆ, ಹಾಗಿದ್ರೆ ಮನುಷ್ಯರು ಬೇಟೆಯಾಡಿ ಬದುಕ್ತಿರ್ಲಿಲ್ವಾ, ಮೂಲತಃ ಮನುಷ್ಯ ಮಾಂಸಾಹಾರಿನೇ ಆಗಿದ್ದ, ನೀವು ಬಂದ್ಬಿಟ್ಟು ಈ ತರ ಹೇಳ್ತೀರಿ ಆ ತರ ಹೇಳ್ತೀರಿ, ಇಲ್ಲ ನಿಮ್ಮ ವಾದವನ್ನ ನಾನು ಒಪ್ಪಲ್ಲ ಅಂತಾನೆ ಕೂಡ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಓಶೋ ಹೇಳ್ತಿದ್ದಾರೆ ಅಂತಂದ್ರೆ, ಮನುಷ್ಯ ಈಗ ನಾವೇ ಮಾಡುತ್ತಾ ಕಲಿ ಅನ್ನೋ ಒಂದು ಪದ ಇದೆ, ಹಾಗೇನೆ ಅನುಭವಜನ್ಯ ಜ್ಞಾನ ಅಂತ ಒಂದಿದೆ. ಅನುಭವಜನ್ಯ ಅಂತ ಹೇಳಿದ್ರೆ, ಈಗ ಒಂದು ಮಗು ಇರ್ತದೆ ಅಂತ ಇಟ್ಕೊಳ್ಳಿ, ಒಂದ್ ಕ್ಯಾಂಡಲ್ ಹಚ್ಚಿಟ್ಟಿರ್ತೀವಿ, ಮಗು ಮುಟ್ಟಕ್ ಹೋಗ್ತಾ ಇರುತ್ತೆ, ನಾವು ಮುಟ್ಬೇಡ ಅಂತ ತಡೀತಿರ್ತೀವಿ. ಆದ್ರೆ ಮಗುನ ಮುಟ್ಟಕ್ ಬಿಟ್ಬಿಟ್ಟು ಒಂದ್ಸರಿ ಮಗು ಸುಡಿಸ್ಕೊಂಡ್ರೆ ಏನ್ ಮಾಡುತ್ತೆ ಹೇಳಿ, ಮತ್ತೆ ಮುಟ್ಟಕ್ ಹೋಗಲ್ಲ. ಅದಕ್ಕೆ ಅನುಭವದಿಂದ ಸಿಗುತ್ತೆ ಏನಂದ್ರೆ, ಅದನ್ನ ಮುಟ್ಟಿದ್ರೆ ನನ್ಗೆ ಸುಡುತ್ತೆ ಅಂತ. ಅದನ್ನ ಅನುಭವಜನ್ಯ ಜ್ಞಾನ ಅಂತ ಕರಿತೀವಿ, ಅನುಭವದಿಂದ ದೊರೆತ ಜ್ಞಾನ ಅಂತ ಕರಿತೀವಿ. ಇದೇ ರೀತಿ ಮನುಷ್ಯನ್ಗೆ ಎಷ್ಟೊಂದು ವಿಷಯದಲ್ಲಿ ತಾನು ಕೆಲಸ ಮಾಡ್ತಾ, ತಾನು ತಿಂತಾ, ತಾನು ಕುಡಿತಾ, ಇದು ತಪ್ಪು, ಇದು ಸರಿ, ಇದು ನನಗೆ ಹೊಂದುತ್ತೆ, ಇದಕ್ಕೆ ಹೊಂದಲ್ಲ ಅಂತ ಹೇಳಿ ಅವನಿಗೆ ಗೊತ್ತಾಗಿದೆ ವಿಕಾಸ ಕ್ರಮದಲ್ಲಿ. ಈ ಗೊತ್ತಾಗಿರುವ ಕ್ರಿಯೆಯಿಂದನೇ ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಅತ್ಯುತ್ತಮ ಅಂತ ಅವರು ಡಿಸೈಡ್ ಮಾಡಿರುವಂತದ್ದು. ಸುಮ್ನೆ ಡಿಸೈಡ್ ಮಾಡಿರೋದಲ್ಲ, ಇದು ಕೇವಲ ಈ ಸಿದ್ಧ ಪುರುಷರಿದ್ದಾರೆ, ಓಶೋ ಅಂತವರು ಸಾಧನೆ ಮಾಡಿದ ಪುರುಷರಿದ್ದಾರೆ, ಇವ್ರು ಮಾತ್ರ ಹೇಳಿರೋದಲ್ಲ. ನಮ್ಮ ಜನಪದರಲ್ಲೂ ಕೂಡ ಕೆಲವು ಗಾದೆ ಮಾತುಗಳು ಏನಿದೆ, ಆ ಗಾದೆ ಮಾತುಗಳಲ್ಲಿ ಆಹಾರ ಮತ್ತೆ ನಮ್ಮ ದೇಹಕ್ಕೆ ನಡುವೆ ಇರುವಂತ ಸಂಬಂಧವನ್ನ ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಿದ್ದಾರೆ. ಜನಸಾಮಾನ್ಯರಿಗೂ
ಅದು ಗೊತ್ತು ನಮ್ಗೆ ಏನ್ ತಿಂದ್ರೆ ಆಗುತ್ತೆ ಏನ್ ತಿಂದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಓಶೋ ಹೇಳ್ತಿದ್ದಾರೆ, ಈ ಮಾಂಸಾಹಾರ ತಿಂದಾಗ ಏನಾಗ್ತದೆ, ನಮ್ಮ ಏನು ಮನಸ್ಸಿನ ಮೇಲೆ ಒಂದು ಒಂದು ಭಾರವನ್ನು, ಒಂದು ನೆಗೆಟಿವ್ ಆದಂತ ಒಂದು ಪರಿಣಾಮವನ್ನ ಅದು ಬೀರ್ತಾ ಹೋಗುತ್ತೆ. ಆದ್ರೆ ಓಶೋ ಇಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಹಂಗಾದ್ರೆ ಇದೇ ಆಹಾರ ಒಳ್ಳೇದು, ಇದೇ ಆಹಾರ ಎಲ್ರಿಗೂ ಸೆಟ್ ಆಗುತ್ತೆ, ಸೆಟ್ ಆಗಲ್ಲ ಅಂತ ಹೇಳಿ ನಿರ್ಧಾರ ಮಾಡೋದು ಬೇಡ ಅಂತಾನು ಹೇಳ್ತಾರೆ. ಮತ್ತೆ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನವಾಗಿ ಮತ್ತೆ ವಿಶಿಷ್ಟವಾಗಿ ಸೃಷ್ಟಿಯಾಗಿರ್ತಾನೆ. ಹಾಗಾಗಿ ಅವರ ಆಹಾರವನ್ನ ನನಗೆ ಯಾವ್ದು ಒಂದುತ್ತೆ ಒಂದಲ್ಲ ಅಂತ ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹೀಗೆ ಹೇಳಿದ್ರು ಓಶೋ ಹೇಳಿದ್ರು ಕೂಡ ಮುಂದಿನ ಭಾಗದಲ್ಲಿ ಅವ್ರು ಏನ್ ಮಾಡ್ತಾರೆ, ಮಾಂಸಾಹಾರ ಯಾಕೆ ವರ್ಜೆ ಮಾಡ್ಬೇಕು ನಾವು ಅನ್ನೋದಕ್ಕೆ ಸೈಂಟಿಫಿಕ್ ಆದಂತ ರೀಸನ್ ಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ಇನ್ನು ಅವರು ಮನಸ್ಸಿನ ಆಹಾರದ ಬಗ್ಗೆ ಇನ್ನಷ್ಟು ವಿಸ್ತರಿಸ್ತಾ ಹೋಗ್ತಾರೆ. ನಿಮ್ಮ ಮನಸ್ಸಿನ ಒಳಗೆ ಏನೆಲ್ಲ ನೀವು ತುಟ್ತಾ ಹೋಗ್ತಿದೀರಿ, ಈಗ ನೋಡಿ ನಾವು ತಿನ್ನುವಂತ ಆಹಾರ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇದಿಷ್ಟಲ್ಲಿ ಹೇಳ್ತಾ ಹೋಗ್ತಾರೆ. ಅದಲ್ದನೆ ನಾವು ಮನಸ್ಸಿಗೆ ಕೊಡ್ತಿರುವಂತ ಆಹಾರ ಏನೇನು, ಅದು ಹೇಗೆ ನೆಗೆಟಿವ್ ಆಗಿ ನಮ್ಗೆ ಪರಿಣಾಮವನ್ನು ಬೀರ್ತದೆ ಅಂತ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ನೀವು ಮನಸ್ಸಿನ ಒಳಗೆ ಏನೆಲ್ಲಾ ತುರುಕಿದ್ದೀರಿ ಅಂತ ಗಮನಿಸ್ತಾ ಹೋದ್ರೆ ನೀವು ಬಹಳಷ್ಟು ಜನರಿಗೆ ಏನನ್ನ ತುರುಕ್ತಿದೀವಿ ತಮ್ಮ ಮನಸ್ಸಿನೊಳಗೆ ಅನ್ನೋದು ಅರಿವೇ ಇಲ್ಲ, ಅದ್ರ ಬಗ್ಗೆ ಜ್ಞಾನವೇ ಇಲ್ಲ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲವನ್ನ ಓದ್ತಿರ್ತಾರೆ, ತನಗೆ ಬೇಕೋ ಬೇಡವೋ ಏನೋ ಸುಮ್ನೆ ಓದ್ತಾ ಇರ್ತಾರೆ, ಸದಾ ಟಿವಿ ನೋಡ್ತಾ ಇರ್ತಾರೆ. ಅಷ್ಟಸ್ ನೀವ್ ಟಿವಿ ನೋಡಿದ್ರೆ ಗೊತ್ತಲ್ಲ, ಆ ಟಿವಿ ನೋಡ್ಬಿಟ್ರೆ ಖಂಡಿತ ಮನಸ್ಸು ಪಲುಟೆ ಆಗುವಂತದ್ದು, ಯಾವಾಗ್ಲೂ ಟಿವಿ ನೋಡ್ತಿರ್ತಾರೆ. ಮತ್ತೆ ಅರ್ಥವಿಲ್ಲದ ಮೂರ್ಖ ಕಾರ್ಯಕ್ರಮಗಳನ್ನ ನೋಡ್ತಾ ಕೂತ್ಕೊಳ್ತಾರೆ. ಮತ್ತೆ ಬೇಡದಿರುವಂತ ಹರಟೆಗಳು, ಒಂದು ಗುಂಪು ಸೇರ್ತು ಅಂತಂದ್ರೆ ಬೇಕಾಗಿರುವಂತ ಏನು ವಿಷಯಗಳಿರುವುದಿಲ್ಲ, ಬೇಕಾದ ಸುಮ್ನೆ ಹರಟೆ ಹೊಡ್ತಿರ್ತಾರೆ. ಈ ಎಲ್ಲ ಕಸವನ್ನ ನಾವು ಕಸದ ಬುಟ್ಟಿಗೆ ತುಂಬೋ ರೀತಿಯಲ್ಲಿ ನಾವು ಮನಸ್ಸಿನೊಳಗಡೆ ಪ್ರತಿದಿನ ತುಂಬಿಕೊಳ್ತಾ ಇರ್ತೀವಿ. ಈ ಕೊಳಕು ತುಂಬುವ ವ್ಯಕ್ತಿಗಳ ಕೈಗೆ ನೀವು ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿಗೆ ಮುಗೀತು. ನಿಮ್ಮ ಮನಸ್ಸು ಏನಾಗ್ತದೆ, ಕಸದಿಂದ ಪೂರ್ತಿ ಬುಟ್ಟಿ ತುಂಬು ಪಡುವ ತರ ಬೇಡದಿರ ಎಲ್ಲ ವಿಷಯಗಳು ನಿಮ್ಮ ಮನಸ್ಸಲ್ಲಿ ತುಂಬ್ಕೊಂಡ್ಬಿಡುತ್ತದೆ. ಈ ತರ ಇರುವಂತ ಕೊಳೆಯನ್ನ ನೀವು ಜಾಡಿಸಿ ಶುಭ್ರಗೊಳಿಸ್ತಿದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ತುಂಬಿಸ್ಕೊಳ್ದಿರೋದ್ನ ಇಂಥ ಆಹಾರವನ್ನ ಮೊದಲು ನಾವು ರೂಢಿ ಮಾಡ್ಕೋಬೇಕಾಗುತ್ತೆ. ರೂಢಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಡಿಮೆ ಮಾತಾಡ್ಬೇಕು, ಎಲ್ಲಿ ಅವಶ್ಯವಿದೆಯೋ ಅಲ್ಲಿ ಮಾತ್ರ ಮಾತಾಡ್ಬೇಕು, ಏನನ್ನ ಕೇಳಿಸ್ಕೋಬೇಕು, ಎಷ್ಟು ಕೇಳಿಸ್ಕೋಬೇಕು ಅಷ್ಟನ್ನ ಮಾತ್ರ ಕೇಳಿಸ್ಕೋಬೇಕು. ಮತ್ತೆ ನಾವು ಮಾತನಾಡುವಾಗ್ಲೂ ಕೂಡ ಏನನ್ನ ಮಾತಾಡ್ಬೇಕು, ಯಾರ ಹತ್ರ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಂತ ಅನ್ನೋದನ್ನ ನಿರ್ಧಾರ ಮಾಡಿ ಆ ತರ ನಾವು ಮಾತಾಡ್ತಾ ಹೋಗ್ಬೇಕು. ಈ ರೀತಿ ಮಾಡ್ತಾ ಹೋದಂಗೆ ನಾವಾಗ ಮನಸ್ಸಿನ ಶುಭ್ರಗೊಳಿಸುವಂತ ಪ್ರಕ್ರಿಯೆ ಇಲ್ಲಿಂದ ಶುರುವಾಗುತ್ತೆ. ಈಗ ಧ್ಯಾನ ಮಾಡೋದಿಕ್ಕೆ ನಮ್ಗೆ ಒಂದು ಭೂಮಿಕೆ ಬೇಕಲ್ಲ ಮಾಸ್ಟರ್ಸ್. ಭೂಮಿಕೆ ಅಂತ ಈಗ ನೀವು ಭೂಮಿಕೆ ಅಂತ ಹೇಳುವಾಗ ಒಂದು ನಾನು ಏನಂತ ಹೇಳ್ತೀನಿ ಅಂತಂದ್ರೆ, ಈಗ ಹೊಲದಲ್ಲಿ ಒಂದು ಬೀಜವನ್ನ ಬಿತ್ತಕ್ ಮುಂಚೆವಾಗಿ ನಾವು ಹೊಲದ ಮಣ್ಣನ್ನ ಎಷ್ಟು ಚೆನ್ನಾಗಿ ಹದ ಮಾಡ್ತೀವಲ್ಲ, ಅಲ್ಲಿ ಕಳೆ ಇರಬಾರ್ದು, ಮಣ್ಣು ಸಡಿಲವಾಗಿರ್ಬೇಕು, ಸಾಲುಗಳಿರ್ಬೇಕು, ಎಲ್ಲ ರೀತಿಯಲ್ಲಿ ನಾವು ರೆಡಿ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ನಾವು ಒಂದು ಅಲ್ಟಿಮೇಟ್ ಆದ ಒಂದು ಸ್ಥಿತಿಗೆ ರೀಚ್ ಆಗ್ಬೇಕು. ಮನುಷ್ಯನ ಗುರಿ ಆ ತರ ಅದೇ ಅಲ್ವಾ, ಸಾಮಾನ್ಯ ಉಣ್ಣೋದು ತಿನ್ನೋದು ಈ ತರ ಕುಡಿಯೋದು ಅಷ್ಟೇ ಅಲ್ಲ, ಅದನ್ನ ಮೀರಿದ್ದು ಮನುಷ್ಯನ ಒಂದು ಉದ್ದೇಶ ಮತ್ತು ಜೀವಿತಾವಧಿಯಲ್ಲಿ ಸಾಧನೆ ಆಗ್ಬೇಕಲ್ಲ. ಅದಕ್ಕೋಸ್ಕರ ನಾವ್ ವೇದಿಕೆನ ಸಿದ್ಧ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಒಂದು ಶುದ್ಧಿ ಮಾಡಿ ಒಂದು ಭೂಮಿಕೆಯನ್ನ ಸಿದ್ಧ ಮಾಡ್ಬೇಕು. ಆದ್ದರಿಂದ ಅಸಂಬದ್ಧವಾದದ್ದನ್ನೆಲ್ಲ ಓದಲು ಹೋಗ್ಬೇಡಿ. ಮನಸ್ಸಿನಲ್ಲಿ ಸ್ವಲ್ಪ ಜಾಗವನ್ನ ಖಾಲಿ ಬಿಟ್ಕೊಡಿ. ನೀವು ಏನು ಮನಸ್ಸಿನಲ್ಲಿ ಖಾಲಿ ಬಿಟ್ಕೊಂಡಿರುವಂತ ಈ ಜಾಗ ಏನಿದೆ, ಈ ನಿಮ್ಮ ಪ್ರಜ್ಞೆಯ ಕ್ಷಣಗಳು ಧ್ಯಾನದ ಮೂಲಕ ಆ ಜಾಗದಲ್ಲಿ ಕುಳಿತು ಒಂದು ದರ್ಶನವನ್ನ ನಿಮ್ಗೆ ನೀಡುತ್ತೆ. ಮನೋರಹಿತವಾದ ಸ್ಥಿತಿಗೆ ನೀವರಿಯದೆ ಅಲ್ಲಿ ಜಾರ್ತೀರಿ, ಮತ್ತೆ ನಿಮ್ಮನ್ನು ಇನ್ನೊಂದು ಲೋಕಕ್ಕೆ ಅದು ಕೊಂಡೊಯ್ಯುತ್ತೆ. ಆದ್ರೆ ನೀವು ಆ ಮನೋಭೂಮಿಕೆಯನ್ನು ಸಿದ್ಧ ಮಾಡ್ಕೋಬೇಕು. ಆತ್ಮದ ಸ್ಥಿತಿಗೆ ತಲುಪ ಮುಂಚಿತವಾಗಿ ಎಲ್ಲವನ್ನ ನೀವು ಶುದ್ಧ ಮಾಡ್ಕೊಂಡ್ರೆ ಆ ಲೋಕವನ್ನ ಕೊಂಡೊಯ್ಯೋದಿಕ್ಕೆ ಎಲ್ಲವೂ ನಿಮ್ಗೆ ಸಹಾಯ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಇನ್ನು ಅವ್ರು ಮುಂದುವರೆದ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ನಮ್ಮ ದೇಹಕ್ಕೆ ಕೊಡುವಂತ ಆಹಾರ ಹೇಗಿರ್ಬೇಕು ಅಂತ ಹೇಳಿದ್ರೆ, ಆಹಾರ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರಬಾರ್ದು ಅಂತ ಹೇಳ್ಬಿಟ್ಟು, ನಿಮ್ಗೆ ಸಾಧ್ಯವಾದರೆ ಆಹಾರ ಸೇವಿಸುವಾಗ ಆಕ್ರಮಣಕಾರಿ ಹಿಂಸಾತ್ಮಕ ಭಾವನೆ
ಮತ್ತೆ ಉದ್ದೀಪನಗೊಳಿಸಿದಂತ ವಿಷಕಾರಿ ಅಲ್ಲದ ಆಹಾರವನ್ನ ನೀವು ಸೇರಿಸಿ ಅಂತ ಹೇಳ್ತಾರೆ. ಆ ಪ್ರಾಣಿಗಳನ್ನ ನಾವು ಕೊಲ್ಲುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪ್ರಾಣಿಗಳಿಗೆ ಸಾವಿನ ಭೀತಿಯಲ್ಲಿ ಅವು ಒಂದಷ್ಟು ವಿಷವನ್ನ ತಮ್ಮ ದೇಹದಲ್ಲಿ ಉತ್ಪತ್ತಿಯನ್ನ ಮಾಡ್ತವೆ. ಇದನ್ನ ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ, ಏನೇನು ವಿಷಗಳು ದೇಹದಲ್ಲಿ ಉತ್ಪತ್ತಿ ಆಗ್ತದೆ ಅಂತ. ಸಾವು ಎಷ್ಟು ಸಾವನ್ನ ಜೀರ್ಣಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಮನುಷ್ಯನ್ಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ಅದು ಪ್ರಾಣಿಗಳಿಗೂ ಕೂಡ ಸಾವನ್ನ ಜೀರ್ಣಿಸ್ಕೊಳ್ಳೋದು ಅಷ್ಟು ಸುಲಭ ಆಗಿರೋದಿಲ್ಲ. ನೀವು ಒಂದು ಪ್ರಾಣಿಯನ್ನ ಕೊಲ್ಲುತ್ತಿರುವಾಗ ಭೀತಿಯಿಂದ ಅದರ ದೇಹ ಏನಾಗ್ತದೆ, ಅಸಾಧಾರಣವಾಗಿ ಕಂಪಿಸೋದಕ್ಕೆ ಶುರು ಮಾಡ್ತದೆ. ನೀವು ನೋಡಿದ್ದೀರಿ ಅಲ್ವಾ ಗೊತ್ತಿಲ್ಲ, ಒಂದು ಮೇಕೆಯನ್ನ ಕಟ್ ಮಾಡುವಾಗ ಅಥವಾ ಇನ್ನೇನೋ ತುಂಬಾ ಒದ್ರಾಡ್ತಿರ್ತದೆ, ಕಂಪಿಸ್ತಿರ್ತದೆ. ಆ ತರ ಕಂಪಿಸಕ್ ಶುರು ಮಾಡ್ತದೆ. ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳಲು ಅದು ತುಂಬಾ ಹೆಣಗಾಟವನ್ನ ಮಾಡುತ್ತೆ. ಆ ಹೆಣಗಾಟದಲ್ಲಿ ಅದು ವಿಷಕಾರಿ ವಸ್ತುಗಳನ್ನ ತನ್ನೊಳಗೆ ತಾನು ಉತ್ಪನ್ನ ಮಾಡ್ತಾ ಬರುತ್ತದೆ. ನೀವು ಭಯಗೊಂಡಾಗ ನಿಮ್ಮೊಳಗೆ ವಿಷ ಹೇಗೆ ಉತ್ಪತ್ತಿ ಆಗ್ತದೋ, ಈಗ ನೀವು ಏನಾದ್ರೂ ಭಯಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಈಗ ಮಾಸ್ಟರ್ಸ್ ಒಂದು ಹಾವು ಬರ್ತಿದೆ, ಅಥವಾ ಯಾರಾದ್ರೂ ನಿಮ್ಮನ್ನ ಕೊಲ್ಲಕ್ಕೆ ಒಂದು ಚಾಕು ಇಟ್ಕೊಂಡು ಇನ್ನಿಂದ ಓಡಿಸ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಆ ಓಷ ಏನಂತ ಹೇಳ್ತಾರೆ ಅಂತಂದ್ರೆ, ಒಬ್ಬ ಒಲಿಂಪಿಕ್ ಕ್ರೀಡಾಪಟು ಓಡ್ತಾನಲ್ಲ ಅದಕ್ಕಿಂತ ಸ್ಪೀಡ್ ಆಗಿ ಓಡ್ತೀರಂತೆ ನೀವು. ಅಂದ್ರೆ ಸಾವಿನ ಭಯ ನಮ್ಮಲ್ಲಿ ಆ ತರ ಒಂದು ವಿಷವನ್ನ ಉತ್ಪಾದನೆ ಮಾಡಿ ಅದು ನಮ್ಮನ್ನ ಓಡುವಂತೆ ಒಂದು ವರ್ಕ್ ಅನ್ನ ಒಳಗಡೆ ಮಾಡ್ತದೆ. ಅದೇ ರೀತಿ ಪ್ರಾಣಿಗಳಲ್ಲಿ ಕೂಡ ಅದು ವಿಷವನ್ನ ಉತ್ಪನ್ನವನ್ನ ಮಾಡುತ್ತೆ. ಸಾಮಾನ್ಯ ಸಂದರ್ಭದಲ್ಲಿ ಒಂದು ಕಲ್ಲು ಬಂಡೆಯನ್ನ ನಮ್ಗೆ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಇಂಥ ಒಂದು ಕ್ರಿಟಿಕಲ್ ಆದಂತ ಒಂದು ಸನ್ನಿವೇಶ ನಮ್ಮ ಬಳಿ ಎದುರಾದ್ರೆ ನಾವು ಒಂದು ಬಂಡೆಯನ್ನೇ ಜರುಗಿಸ್ಬಿಡ್ತೀವಂತೆ. ಅಂದ್ರೆ ಅಷ್ಟು ಡೊಪಮಿನ್ ಅಂತ ಯಾವಾಗ್ಲೂ ಮೇಡಮ್ ಹೇಳ್ತಿರ್ತಾರೆ, ಮಾಲಿನಿ ಮೇಡಮ್, ಆತರ ಡೊಪಮೈನ್ ಉತ್ಪಾದನೆ ಆಗ್ತದೆ. ಈ ತರ ಪ್ರಾಣಿಗಳಲ್ಲೂ ಕೂಡ ಅವು ಉತ್ಪಾದನೆ ಆಗ್ತದೆ. ಇಲ್ಲಿ ನಿಮ್ಮಲ್ಲಿ ಕೋಪ ಬಿಡುಗಡೆ ಮಾಡಿದ ವಿಷ ನಿಮ್ಮಿಂದ ಈ ಕೆಲಸವನ್ನ, ಹೇಗೆ ಬಂಡೆಯನ್ನ ಜಯಿಸುವಂತ ಕೆಲಸವನ್ನ ಮಾಡ್ತದೆ. ಇನ್ನು ಕೆಲವರು ಭಯದಲ್ಲಿ ಒಲಿಂಪಿಕ್ಸ್, ನಾನು ಆವಾಗ್ಲೇ ಹೇಳಿದ್ನ, ಓಟಗಾರರಿಗಿಂತ ಹೆಚ್ಚು ವೇಗವಾಗಿ ಓಡ್ಬಿಡ್ತಾರೆ. ಯಾರೋ ನಿಮ್ಮನ್ನ ಚಾಕು ಹಾಕಿದಾಗ ಕೂಡ ನೀವು ತುಂಬಾ ಓಡ್ತೀರಿ. ಅದೇ ರೀತಿ ಪ್ರಾಣಿಗಳು ಕೂಡ ತಮ್ಮ ಯಾರನ್ನ ಕೊಲ್ತಿದ್ದಾರೆ ಅಂತ ಹೇಳುವಾಗ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತೇವೆ. ಆ ಪ್ರಯತ್ನದಲ್ಲಿ ಅಪಾರವಾದ ವಿಷವನ್ನು ನಾವು ಉತ್ಪತ್ತಿ ಮಾಡ್ತೇವೆ. ಈ ವಿಷ ನಮ್ಮೊಳಗೆ ಮಾಂಸಾಹಾರ ಸೇವನೆಯಿಂದ ಒಳ ಹೋಗುತ್ತೆ. ಪ್ರಾಣಿಗಳು ಅವುಗಳನ್ನು ಕೊಳ್ಳುವಾಗ ಸಾವೇ ಮುಖಾಮುಖಿ ಆಗುವುದರಿಂದ ಕೋಪ ಅವುಗಳಲ್ಲಿ ಇರ್ತದೆ, ಆತಂಕ ಇರುತ್ತೆ, ಭಯ ಇರುತ್ತೆ. ಮತ್ ಅವುಗಳಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಅವುಗಳ ಗ್ರಂಥಿಗಳಲ್ಲಿ ಬೇರೆ ಬೇರೆ ರೀತಿಯ ವಿಷಗಳು ಬಿಡುಗಡೆ ಆಗ್ತದೆ. ಆದ್ದರಿಂದ ಪ್ರಾಣಿಗಳನ್ನ ಕೊಲ್ಲುವ ಮೊದಲು ಈಗೀಗ ಏನ್ ಮಾಡ್ತಿದಾರಂತೆ ಮಾಸ್ಟರ್ಸ್, ಪ್ರಾಣಿಗಳನ್ನ ಈಗ ಕೆಲವು ದೇಶಗಳಲ್ಲಿ ಗೊತ್ತಾಗ್ಬಿಟ್ಟಿದೆ ವಿಜ್ಞಾನಿಗಳಿಗೆ, ಸಂಶೋಧನೆ ಮಾಡಿ ವಿಷವನ್ನ ಉತ್ಪಾದನೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕಾಗಿ ಅದಕ್ಕೆ ಅನಸ್ತೇಷಿಯಾ ಕೊಟ್ಬಿಡೋದು, ಅಂದ್ರೆ ಮತ್ತು ಅರವಳಿಕೆ ಅಂತ ಹೇಳ್ತೀವಲ್ಲ, ಆ ಅನಸ್ತೇಷಿಯಾ ಕೊಟ್ಬಿಟ್ಟು ಅವುಗಳನ್ನ ಪ್ರಜ್ಞೆ ತಪ್ಪಿಸಿ ಕೊಂದು ತಿನ್ನುವಂತ ಒಂದು ಪರಿಕ್ರಮ ಜಾರಿಯಲ್ಲಿ ಇದೆಯಂತೆ. ಆದ್ರೆ ಅದು ಕೂಡ ಸರಿಯಾದ ಕ್ರಮವೂ ಅಲ್ಲ. ಈಗ ನೋಡಿ, ಆ ಪ್ರಾಣಿ ಉತ್ಪಾದಿಸುವ ವಿಷದ ಜೊತೆಗೆ ನಾವು ಆ ಅನಸ್ತೇಷಿಯದ ಔಷಧಿಯ ಪರಿಣಾಮವನ್ನು ಕೂಡ ಜೊತೆಯಲ್ಲಿ ಸೇವಿಸ್ತಾ ಹೋಗ್ತಾರೆ. ಮತ್ತೆ ಇವ್ರು ಹೇಳ್ತಾರೆ, ಏನಂತ ಹೇಳಿದ್ರೆ ಓಶೋ ಹೇಳ್ತಾರೆ, ನಿಜವಾದ ಸಾವನ್ನ ಎದುರಿಸುತ್ತಲ್ಲ ಆ ಪ್ರಾಣಿಯ ದೇಹ, ಆ ದೇಹ ತನ್ನ ಪ್ರತಿಸ್ಪಂದನೆಯನ್ನ ಅರವಳಿಕೆ ಕೊಟ್ರು ಕೂಡ ನಿಲ್ಸಕ್ಕಾಗೋದಿಲ್ಲ. ಅದೇನ್ ಮಾಡ್ತದೆ ಅಂತಂದ್ರೆ, ನಾವು ಕನಸಲ್ಲಿ ಒಂದು ಕೆಟ್ಟ ಕನಸನ್ನ ಕಾಣ್ಲಿ ಅಂತ ಇಟ್ಕೊಳ್ಳಿ, ಆಗ್ಲೂ ಕೂಡ ನಾವು ನರ್ವಸ್ ಆಗ್ತೀವಲ್ವಾ, ಕೂಗ್ತೀವಲ್ವಾ, ಸ್ವಲ್ಪ ಕೈಕಾಲೆಲ್ಲ ಒದರ್ತೀವಲ್ವಾ, ಆ ತರ ಅದು ಪ್ರತಿಸ್ಪಂದನೆ ಮಾಡೇ ಮಾಡುತ್ತೆ. ಅರವಳಿಕೆ ಕೊಟ್ಟು ಕೊಂದ್ರು ಕೂಡ ಅದು ವಿಷವನ್ನ ಉತ್ಪಾದನೆ ಮಾಡೋದು ನಿಲ್ಲೋದಿಲ್ಲ. ಹಾಗಾಗಿ ಟೋಟಲ್ ಆಗಿ ನೀವು ಹೇಗೆ ಕೊಂದ್ರು ಕೂಡ ಆ ಕೊಂದರ ವಿಷ ಉತ್ಪಾದನೆಯ ಪರಿಣಾಮವನ್ನ ನಾವು ಎದುರಿಸ್ಬೇಕಾಗುತ್ತೆ. ಹಾಗಾಗಿ ಈ ಮಾಂಸಾಹಾರವನ್ನು ವರ್ಜ್ಯ ಮಾಡೋದೇ ಒಳ್ಳೇದು ಅಂತ ಓಶೋ ಹೇಳ್ತಾರೆ. ಮನಸ್ಸಿಗೆ ಉಣಬಡಿಸುವಂತ ಇನ್ನೊಂದು ವಿಷದ ಬಗ್ಗೆ ಓಶೋ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಭೌತಿಕವಾಗಿ ಸೇವಿಸುವಂತ ಮಾಂಸಾಹಾರ ಒಂದು ರೀತಿಯ ವಿಷವಾದರೆ ಮಾನವನ ಸೇವಿಸುವ ವಿಷ ಇನ್ನೂ ಕ್ಲಿಷ್ಟಕರವಾದದ್ದು ಇನ್ನೊಂದು ವಿಷಯ ಇದೆ, ಅದು ಇದಕ್ಕಿಂತ ಕ್ಲಿಷ್ಟಕರವಾದದ್ದು ಅಂತ ಹೇಳ್ತಾರೆ. ಅದ್ ಯಾವುದು ಅಂತ ಹೇಳಿದ್ರೆ, ಮಗು ಹುಟ್ಟುತ್ತಾ ಇಂದನೇ ವಿಶ್ವ ಮಾನವನಾಗಿ ಹುಟ್ಟುತ್ತೆ. ಈಗ ಮಗು ಹುಟ್ಟುವಾಗ ಆ ಜಾತಿ ಈ ಜಾತಿ ಯಾವ ಪರಿಕಲ್ಪನೆ, ಧರ್ಮ, ಜಾತಿ, ದೇಶ ಯಾವುದು ಇರೋದಿಲ್ಲ ಮಗುವಿಗೆ. ಆ ತರ ವಿಶ್ವ ಮಾನವನಾಗಿ ಜನಿಸುವಂತ ಮಗುವಿಗೆ ನಂತರ ಈ ಸಮಾಜ, ಕುಟುಂಬ, ಪೋಷಕರು ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಈ ತರ ಎಲ್ಲ ವಿಷಯವನ್ನ
ಮಗುವಲ್ಲಿ ತುಂಬಿ 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 ಏನಾಗ್ತದೆ, ಮಗುವಿನ ಗೋಡೆಯಲ್ಲಿ ಒಂದು ಗೋಡೆಯನ್ನ ಕಟ್ಬಿಟ್ಟು ಅದನ್ನ ಒಂದು ವಿಶ್ವಮಾನವನ್ನ ಒಂದು ಪರಿಕಲ್ಪನೆಯಲ್ಲಿ ಬದುಕುವಂಗೆ ಮಾಡ್ತಾ ಹೋಗ್ತದೆ. ಮಾಸ್ಟರ್ಸ್, ನೀವು ನೋಡಿದಿರಿ ಈಗಿನ ಸೊಸೈಟಿಯಲ್ಲಿ ಜಾತಿಯ ಏನು ಘರ್ಷಣೆಗಳು ಎಷ್ಟಾಗ್ತಿದೆ ಅಂತ, ಧಾರ್ಮಿಕ ಘರ್ಷಣೆಗಳು ಎಷ್ಟಾಗ್ತಿದೆ, ರಾಜಕೀಯ ಘರ್ಷಣೆಗಳು ಎಷ್ಟಾಗ್ತಿದೆ ಅಂತ ಹೇಳಿದ್ರೆ, ಈ ಎಲ್ಲ ಘರ್ಷಣೆಗಳು ಉಂಟಾಗಿ ಮನುಷ್ಯನ ಮನಸ್ಸು ಅಸ್ವಸ್ಥಗೊಳ್ಳೋದಿಕ್ಕೆ, ಸೊಸೈಟಿಯ ಒಂದು ಸ್ಥಿತಿಯು ಕಲುಷಿತಗೊಳ್ಳಿಕ್ಕೆ, ವ್ಯಗ್ರವಾಗೋದಿಕ್ಕೆ ಎಲ್ಲಕ್ಕೂ ಕಾರಣ ಕೂಡ ಇಂಥ ಗಡಿಗಳನ್ನ ನಿರ್ಮಿಸ್ಕೊಳ್ಳೋದೇ ಆಗಿದೆ ಮಾಸ್ಟರ್ಸ್. ಈ ಗಡಿಗಳ ಬಗ್ಗೆ ಇಲ್ಲಿ ಓಶೋ ಹೇಳ್ತಿದ್ದಾರೆ, ಇಂಥ ಗಡಿಗಳು ಬೇಡ ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ಮನಸ್ಸು ವಿಷಪೂರಿತವಾಗುವಷ್ಟು ಏನಾಗ್ತದೆ, ಇದನ್ನೆಲ್ಲ ಹೊಡಿಬಹುದು. ಈಗ ಮನಸ್ಸನ್ನ ಏನ್ ವಿಷಪೂರಿತ ಆಗ್ತದೆ ಅದನ್ನ ಶುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ದೇಹ ವಿಷಪೂರಿತ ಆಗಿದ್ರೆ ಅದನ್ನ ಬೇಗ ಶುದ್ಧ ಮಾಡ್ಬೋದು. ಹೇಗೆ ಶುದ್ಧ ಮಾಡ್ಬೋದು ಅಂತ ಹೇಳಿದ್ರೆ ಮಾಸ್ಟರ್ಸ್, ನೀವು ಯಾವುದೇ ಒಬ್ರು ಡಾಕ್ಟರ್ ಹತ್ರ ಹೋದಾಗ ಒಂದು ಔಷಧಿಯ ಪರಿಣಾಮ ಎಷ್ಟು ದಿನ ಇರ್ತದೆ ಅಂತ ಹೇಳಿದ್ರೆ, ಒಂದು ಔಷಧಿಯನ್ನ ನಾವು ತುಂಬಾ ನಮ್ಮ ದೇಹಕ್ಕೆ ಡೇಂಜರಸ್ ಒಂದು ಔಷಧಿಯನ್ನ ಸೇವಿಸ್ತಿದೀವಿ ಅಂತ ಇಟ್ಕೊಳ್ಳಿ. ಆ ಔಷಧಿಯ ಪರಿಣಾಮ 3 ತಿಂಗಳವರೆಗೆ ಇರ್ತದೆ. ನಾನು ಇವತ್ತು ಔಷಧಿಯನ್ನ ನಿಲ್ಲಿಸ್ದೆ ಅಂತ ಹೇಳಿದ್ರೆ 3 ತಿಂಗಳ ನಂತರ ನನ್ನ ರಕ್ತದಲ್ಲಿ ಔಷಧಿಯ ಪರಿಣಾಮ ಇರೋದಿಲ್ಲ. ಅಂದ್ರೆ ನಾನು ಸ್ಟಾಪ್ ಮಾಡಿರ್ಬೇಕು. ಸ್ಟಾಪ್ ಮಾಡಿದ ನಂತರ 3 ತಿಂಗಳ ನಂತರ ನನ್ನ ಬ್ಲಡ್ ಅನ್ನ ಟೆಸ್ಟ್ ಮಾಡಿದ್ರೆ ಔಷಧಿಯ ನನ್ನ ಬ್ಲಡ್ ಅಲ್ಲಿ ಇರೋದಿಲ್ಲ, ಹೊಟ್ಟೋಗಿರ್ತದೆ, ಅದು ಶುದ್ಧ ಮಾಡ್ಕೋಬಹುದು. ಓಶೋ ಇಲ್ಲಿ ಹೇಳ್ತಾರೆ, ನಿಮ್ಮ ದೇಹದಲ್ಲಿ ವಿಷ ಏನಾದ್ರೂ ಇದ್ರೆ ಅದನ್ನ 3 ತಿಂಗಳಲ್ಲಿ ಶುದ್ಧ ಮಾಡ್ಬೋದು ನಾವು. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಬಿತ್ತಲಾಗಿದೆಯಲ್ಲ ಈ ಧಾರ್ಮಿಕ ಗಡಿಗಳು, ಜಾತಿಯ ಗಡಿಗಳು, ಬೇರೆ ಬೇರೆ ತರ ಈ ಗಡಿಯ ಮಿತಿಗಳಿದೆಯಲ್ಲ, ಈ ಗಡಿಗಳನ್ನ ಶುದ್ಧ ಮಾಡೋದು ಅಷ್ಟು ಸುಲಭವಲ್ಲ. ಅದು ತುಂಬಾ ಆಳಕ್ಕೆ ಹೋಗಿರ್ತದೆ. ಅದು ಅತ್ಯಂತ ಡೇಂಜರಸ್ ಆದದ್ದು. ಮನಸ್ಸನ್ನ ಅಶುದ್ಧಗೊಳಿಸಿರುವಂತದ್ದೇ ಅತ್ಯಂತ ಡೇಂಜರಸ್ ಆದದ್ದು ಅಂತ ಹೇಳ್ತಾರೆ. ಯಾವುದೇ ನಿಶ್ಚಿತ ತತ್ವಗಳಿಂದ ಬಿಡುಗಡೆ ಹೊಂದುವುದೇ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಆಗಿದೆ. ಯಾವುದೇ ಧರ್ಮ ಜಾತಿ ರಹಿತವಾಗಿ ಬದುಕೋದೇ ನಿಜವಾದ ಸ್ವಾತಂತ್ರ್ಯ. ಬಂದಿ ಆಗ್ಬಾರ್ದು ನಾವು. ವಿಷಪೂರಿತ ಆಹಾರವನ್ನ ತೊರೆದ ನಂತರ ನೀವೇ ಆಶ್ಚರ್ಯವಾಗುವಂತೆ ನಿಮ್ಮಲ್ಲೊಂದು ಹೊಸ ವಿವೇಕ ಉದಯಿಸುತ್ತದೆ. ನಿಮ್ಮ ಭೂತಕಾಲದ ಬಯಕೆಗಳು, ಕನಸುಗಳು, ಅಸೂಯೆಗಳು, ಕೋಪ, ತಾಪ ಇಂತ ಎಲ್ಲ ಮನಸ್ಸಿನ ಆಘಾತಗಳು ಬಿದ್ದು ಹೋಗ್ತದೆ. ಆತರ ಬಿದ್ದು ಹೋಗುವ ನಿಟ್ಟಿನಲ್ಲಿ ನಾವು ಮನಸ್ಸನ್ನು ಕೂಡ ನಾವು ಶುದ್ಧೀಕರಿಸಬೇಕಾಗ್ತದೆ. ನೀವು ಇಂದಿನ ಮಾನಸಿಕ ಆಘಾತಗಳಿಂದಲೇ ಜರ್ಜರಿತರಾಗಿ ಮನೋಚಿಕಿತ್ಸರ ವಂಚನೆಯ ಜಾಲಕ್ಕೆ ಏನಾದ್ರೂ ತುತ್ತಾದ್ರೆ ನಿಮ್ಮ ಬುದ್ಧಿಶಕ್ತಿ ಬಳಸಿ ನೀವು ನಿಮ್ಮ ಮನಸ್ಸಿನ ಗಾಯನ ವಾಸ ಮಾಡ್ಕೊಡಿ. ಮನೋಚಿಕಿತ್ಸಕರ ಬಳಿ ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ. ನಿಮಗೆ ಆಶ್ಚರ್ಯವಾಗಬಹುದು, ಉಳಿದೆಲ್ಲಾ ವೃತ್ತಿಗಳಲ್ಲಿ ಕೆಲಸ ಮಾಡ್ತಿರೋದ್ಕಿಂತ ಹೆಚ್ಚಾಗಿ ಈ ಮನೋಚಿಕಿತ್ಸೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಿದಾರಲ್ಲ, ಇವರೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮನೋಚಿಕಿತ್ಸೆ ಅಂತ ನೀವು ಬೇರೆ ದಾರಿಯನ್ನ ತಪ್ಪಬೇಡಿ. ಸ್ವಸಹಾಯವನ್ನ ಮಾಡ್ಕೊಳ್ಳುವಂತ ಶಕ್ತಿಯನ್ನ ನಿಮ್ಮೊಳಗೆ ಬೆಳೆಸ್ಕೊಂಡ್ರೆ ನೀವೇ ಆ ಚಿಕಿತ್ಸೆಯನ್ನ ಮಾಡ್ಕೊಂಡು ನೀವೇ ಗುಣಮುಖರಾಗಬಹುದು. ಮನೋಚಿಕಿತ್ಸೆ ಅಗತ್ಯ ಖಂಡಿತ ನಿಮ್ಗೆ ಇಲ್ಲ. ಆ ಮನೋಚಿಕಿತ್ಸೆ ಆಗ್ಬೇಕು ಅಂತಂದ್ರೆ ಈ ಎಲ್ಲ ಗಡಿಗಳನ್ನ ಮೀರಿ ಬಂದಾಗ ನಿಮಗೆ ಸ್ವಯಂ ಚಿಕಿತ್ಸೆನ ನೀವು ಮಾಡ್ಕೋಬಹುದು. ಈಗ ಮುಂದೆ ಅದು ಮತ್ತೆ ಸ್ವಯಂ ಚಿಕಿತ್ಸೆಯನ್ನ ಮಾಡ್ಕೊಳ್ಳುವಾಗ ಪ್ರೇಮದ ಶಕ್ತಿ ನಿಮ್ಮಲ್ಲಿ ಬಿಡುಗಡೆ ಆದರೆ ನೀವು ಸಂಪೂರ್ಣವಾಗಿ ಗುಣವಾಗುವಿರಿ. ಪ್ರೇಮ ಒಂದೇ, ಏನು ವಿಶ್ವ ಪ್ರೇಮ ಅಂತ ಹೇಳ್ತೀವಿ, ಆ ವಿಶ್ವ ಪ್ರೇಮ ಮತ್ತು ವಿಶ್ವ ಮಾನವ ಪರಿಕಲ್ಪನೆ ಏನಿದೆ ಆ ವಿಶ್ವ ಮಾನವ ಪರಿಕಲ್ಪನೆ ಇದೇ ನಮ್ಮನ್ನ ನಿಜವಾಗಿ ಮನಸ್ಸನ್ನು ಶುದ್ಧಗೊಳಿಸುವಂತ ಒಂದು ಮಾರ್ಗ ಅನ್ನೋದು ಇವರ ಒಂದು ನಿರ್ಣಯವಾಗಿದೆ ಮಾಸ್ಟರ್ಸ್. ಮತ್ತೆ ಮುಂದೆ ಆತ್ಮಕ್ಕೆ ಕೊಡುವಂತ ಆಹಾರವನ್ನು ಹೇಳ್ತಾರೆ. ಫಸ್ಟ್ ದೇಹಕ್ಕೆ ಕೊಡುವ ಆಹಾರ, 2 ಮನಸ್ಸಿಗೆ ಕೊಡುವಂತ ಆಹಾರ, ಅದರಿಂದ ಆಗುವಂತ ಕಲುಷಿತ ಮತ್ತು ಅದನ್ನ ಶುದ್ಧಗೊಳಿಸುವ ರೀತಿಯ ಬಗ್ಗೆ ಹೇಳಿದ್ರು. ಮುಂದಿನದಲ್ಲಿ ಅವರು ಆತ್ಮಕ್ಕೆ ಕೊಡುವ ಆಹಾರದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆತ್ಮಕ್ಕೆ ಕೊಡುವ ಆಹಾರದಲ್ಲಿ ಮೇಜರ್ ಆಗಿ ಒಂದು ವಿಷಯವನ್ನ ಅವರು ಹೇಳ್ತಾ ಹೋಗ್ತಾರೆ. ಅದು ಏನಂತ ಹೇಳಿದ್ರೆ, ನಾವು ಅಹಂ ಅಥವಾ ನಾನು ಅಂತ ಅನ್ನೋ ಒಂದು ಇದಿರ್ತದಲ್ಲ, ಐಡೆಂಟಿಟಿ ಇರ್ತದಲ್ಲ ನಮ್ಗೆ ಯಾವಾಗ್ಲೂ ಕೂಡ, ನಾನ್ ಮೇಲಿರ್ಬೇಕು, ನನ್ನನ್ನು ಯಾರು ಗುರ್ತಿಸ್ತಿರ್ಬೇಕು, ನನ್ನನ್ನ ಎಲ್ರು ನೋಡ್ತಾ ಇರ್ಬೇಕು, ನನ್ನನ್ನು ಗಮನಿಸ್ತಾ ಇರ್ಬೇಕು, ಈ ತರ ಹಪಾಪಿ ಇರ್ತದಲ್ಲ, ನನ್ನನ್ನು ಹೊಗಳ್ತಾ ಇರ್ಬೇಕು ಅಂತ ಎಲ್ಲ ಇರ್ತದಲ್ಲ. ಈ ತರ ಹಪಹಪಿ ಏನಿದೆ, ಈ ಅಪಹಪಿ ಅಹಂ ಏನಿದೆ, ಈ ಅಹಂ ನಿಮ್ಗೆ ಒಂದು ವಿಷದ ಆತ್ಮಕ್ಕೆ ಕೊಡುವಂತ ವಿಷವಾಗಿದೆ. ಈ ವಿಷವನ್ನು ಕೂಡ ನೀವು ವರ್ಜಿಸ್ಬೇಕು ಅಂತ ಹೇಳ್ತಾರೆ. ಈ ಹಂ ಬೇಡ, ನೀನ್ ಮಾಡೋ ಕೆಲಸವನ್ನ ನೀನ್ ಶುದ್ಧವಾಗಿ ಮನಪೂರ್ವಕವಾಗಿ ಮಾಡು. ನಿನ್ನನ್ನು ಯಾರು ಐಡೆಂಟಿಟಿ ಮಾಡ್ಬೇಕಾಗಿಲ್ಲ, ನಿನ್ನನ್ನು ಯಾರು ಹೊಗಳಬೇಕಾಗಿಲ್ಲ. ನೀನು ತೆಗಳಿದ್ರು ನೀನು ಬೇಜಾರ್ ಮಾಡ್ಕೋಬೇಡ, ಹೊಗಳಿದ್ರು ನೀನು ಹೋಗ್ಬೇಡ ಅಂತ ಒಂದು ಸ್ಥಿತಿಗೆ ನೀನು ತಕೊಂಡೋದ್ರೆ
ಅದು ನೀನು ಶುದ್ಧವಾದ ಆಹಾರವನ್ನ ಆತ್ಮಕ್ಕೆ ಕೊಟ್ಟಂಗ್ ಆಗುತ್ತೆ. ಸೊ ಅಂತ ಸ್ಥಿತಿಯನ್ನ ನೀವು ತಲುಪಬೇಕು ಅಂತ ಅವ್ರು ಹೇಳ್ತಾರೆ. ಈಗ ಮುಂದೆ ಅವ್ರು ಹೇಳ್ತಾರೆ, ಇಂಥ ಸ್ಥಿತಿಯನ್ನ ನಾವು ತಲುಪಿದ್ರೆ ಏನಾಗುತ್ತೆ, ತಲುಪಿದಾಗ ಈ 3 ಬಗೆಯ ವಿಷಪೂರಿತ ಆಹಾರಗಳನ್ನು ನೀವು ಬಿಟ್ಟಾಗಲೇ ನೀವು ಖಾಲಿ ಆಗ್ತೀರಿ. ಅವಾಗ ಈ ಖಾಲಿತನ ನಕಾರಾತ್ಮಕವಾದದ್ದಲ್ಲ, ಆಗ ಅಲ್ಲಿ ಇನ್ನೇನೋ ಒಂದು ಹೆಸರಿಸಲಾಗದ್ದು ಬಂದು ತುಂಬಿಸ್ಕೊಳ್ತದೆ ಆ ಖಾಲಿ ಜಾಗವನ್ನ. ಇದನ್ನ ಕೆಲವು ಭಕ್ತರು ಭಗವಂತ ಅಂತ ಹೇಳ್ತಾರೆ. ಸೊ ಹೀಗಾಗಿ ಮೊದಲು ಭೌತಿಕ ಶರೀರ ಎಲ್ಲ ವಿಧದ ಹೊರಗಿನ ಮತ್ತು ಒಳಗಿನ ಉತ್ಪನ್ನವಾಗಿರುವಂತಹ ವಿಷಗಳನ್ನ ಪರಿಶುದ್ಧವಾಗಿ ಮುಕ್ತವಾಗಿಸ್ಕೋಬೇಕು. ನಿಮ್ಮ ಮನಸ್ಸು ಎಲ್ಲ ರೀತಿಯ ಅಸಂಬದ್ಧ, ಉಪಯೋಗಕ್ಕೆ ಬಾರದ ಹೊಲಸಿನಿಂದ ಮುಕ್ತವಾಗ್ಬೇಕು. ನಂತರ ನಿಮ್ಮ ಆತ್ಮ ನಾನು ಎಂಬ ವಿಷಯದಿಂದ ಮುಕ್ತವಾಗ್ಬೇಕು. ನಿಮ್ಮ ಆತ್ಮ ನಾನುವಿನಿಂದ ಮುಕ್ತವಾದಾಗ ನೀವು ಇನ್ನು ಒಳಗಿನ ಜಾಗಕ್ಕೆ, ಆಗ ಇನ್ನೂ ಆಳಕ್ಕೆ ಹೋಗ್ತೀರಿ. ಇದೇ ಅನಾಥ ಅಂತ ಅವ್ರು ಹೇಳ್ತಾರೆ. ಅನಾಥ ಅಂತ ಹೇಳಿದ್ರೆ ಗೌತಮ ಬುದ್ಧ ಶೂನ್ಯ ಸ್ಥಿತಿ ಅಂತ ಕರೆದಿದ್ದಾರೆ ಅಂತ ಹೇಳ್ತಾರೆ. ಈ ಶೂನ್ಯ ಸ್ಥಿತಿಗೆ ತಲುಪುವಂತದ್ದೇ ನಿಜವಾದ ಸ್ವಾತಂತ್ರ್ಯ, ಇದೇ ನಿಜವಾದ ನಿರ್ವಾಣ, ಮತ್ತೆ ಇದೇ ನಿಜವಾದ ಜ್ಞಾನೋದಯ, ಎನ್ಲೈಟ್ಮೆಂಟ್ ಅಂತ ಹೇಳ್ತೀವಲ್ಲ ಮಾಸ್ಟರ್, ಅದು. ಈಗ ಈ ತರ ನೀವು ಎಲ್ಲವನ್ನ ಶುದ್ಧೀಕರಿಸ್ಕೊಂಡು ಎನ್ಲೈಟ್ಮೆಂಟ್, ಜ್ಞಾನೋದಯದ ಸ್ಥಿತಿಗೆ ನೀವು ಯಾವಾಗ ತಲುಪ್ತೀರಿ, ಆಗ ನೀವು ನಿಮ್ಮ ಮನೆಗೆ ನಿಜವಾಗ ವಾಪಸ್ ಬಂದಿರ್ತೀರಿ. ಆಗ ನೀವು ನಿಮ್ಮ ಅಸ್ತಿತ್ವ ನೀಡುತ್ತಿರುವಂತ ಬ್ರಹ್ಮಾಂಡದ ಹೂಮಳೆಯಲ್ಲಿ ಮಿಂದಿ ಹೇಳ್ತೀರಿ. ಇಂತಹ ಸ್ಥಿತಿಯನ್ನ ತಲುಪುವುದೇ ನಿಜವಾದ ಸ್ಥಿತಿಯಾಗಿದೆ. ಮತ್ತೆ ಪ್ರತಿಯೊಂದು ಆತ್ಮದ, ಪ್ರತಿಯೊಂದು ಜೀವಿಯ ಪರಮ ಗುರಿ ಇದೇ ಆಗಿರ್ತದೆ. ಸೊ ಈ ಗುರಿಯನ್ನ ನಾವು ತಲುಪಬೇಕು ಅಂತ ಹೇಳಿದ್ರೆ ಆ ದೇಹಕ್ಕೆ ಕೊಡುವ ಆಹಾರ, ಮನಸ್ಸಿಗೆ ಕೊಡುವ ಆಹಾರ, ಆತ್ಮಕ್ಕೆ ಕೊಡುವಂತ ಆಹಾರ, ಈ ಎಲ್ಲವನ್ನ ನಾವು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸ್ಬೇಕು, ಪ್ರಜ್ಞಾಪೂರ್ವಕವಾಗಿ ಶುದ್ಧೀಕರಿಸ್ಕೋಬೇಕು ಅಂತ ಹೇಳ್ತಾರೆ. ಇದಿಷ್ಟ ಅಲ್ದೇನೆ ಮತ್ತೆ ಮುಂದುವರಿಸಿ ಅವ್ರು ಹೇಳ್ತಾರೆ, ನಿಮ್ಮ ದೇಹಕ್ಕೆ ಕೊಡುವ ಆಹಾರದ ಬಗ್ಗೆ ಇಷ್ಟು ಎಚ್ಚರ ಮತ್ತು ಗಮನ ಕೊಡಬೇಕು ಎಂಬುದನ್ನ ಇನ್ನಷ್ಟು ವಿಸ್ತರಿಸ್ತಾ ಹೋಗ್ತಾರೆ. ಇದಿಷ್ಟ ಆದ್ಮೇಲೆ ದಿನವೂ ಆಹಾರ ಸೇವಿಸುವ ಮುನ್ನ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಕಣ್ಮುಚ್ಕೊಂಡ್ ಕುತ್ಕೊಳ್ಳಿ. ನೀವು ಕಣ್ಮುಚ್ಕೊಂಡ್ ಕುತ್ಕೊಂಡ್ ನಿಮ್ಮ ದೇಹ ಏನ್ ಮಾಡುತ್ತಾಗ ಅಂತ ಹೇಳಿದ್ರೆ, ನಿಮ್ಮ ದೇಹಕ್ಕೆ ಏನ್ ಬೇಕು ಅಂತ ಅನ್ನೋದನ್ನ ಅದೇ ಗುರ್ತಿಸ್ಕೊಳ್ಳುತ್ತೆ. ಯಾವುದು ನಿಮ್ಮ ಅನುಭವಕ್ಕೆ ಆ ಧ್ಯಾನದಲ್ಲಿ ನಿಮ್ಗೆ ಏನೋ ತಿನ್ಬೇಕು, ಕುಡಿಬೇಕು ಅಂತ ಅನ್ಸುತ್ತೆ, ಆ ಸೂಚನೆ ನಿಮ್ಗೆ ಯಾವ್ದು ಕೊಡುತ್ತೋ ಅದೇ ನಿಮ್ಗೆ ಆ ದಿನ ದೇಹಕ್ಕೆ ಬೇಕಾದ ಆಹಾರ ಆಗಿರುತ್ತೆ. ಇದನ್ನ ಒಬ್ಬ ವಿಜ್ಞಾನಿ ಹೇಳ್ತಾರಂತೆ, ಡಾಕ್ಟರ್ ಲಿಯೋನಾರ್ಡೋ ಪಿಯರ್ಸನ್ ಅಂತ ಹೇಳ್ಬಿಟ್ಟು. ಅವರು ಈ ಆಹಾರವನ್ನ ಗುಣಗುಟ್ಟುವ ಆಹಾರ ಅಂತ ಹೇಳಿದ್ದಾರೆ. ಗುಣಗುಟ್ಟೋದು ಅಂತಂದ್ರೆ ಪಿಸು ಪಿಸು ಮಾತಾಡೋದು ಅಂತ ಹೇಳ್ಬಿಟ್ಟು ಆ ಗುಣಗುಟ್ಟುವ ಆಹಾರ ಅಂತ ಹೇಳಿದ್ದಾರೆ. ನಿಮ್ಮೊಳಗೆ ನೀವು ಅಸ್ತಿತ್ವ ಬೇಕೆಂದು ಗುಣಗುಟ್ಟುತ್ತಿರುವ ಆಹಾರ ಇದಾಗಿರ್ತದೆ. ಅದನ್ನ ಮನಪೂರ್ತಿಯಾಗಿ ನೀವು ಸೇವಿಸ್ಬೇಕು. ನಿಮ್ಮೊಳಗೆ ಏನ್ ಗುಣಗುಟ್ಟುತ್ತೆ ಅದು ನೀಡ್ಫುಲ್ ಆಗಿರ್ತದೆ. ಅದನ್ನ ತಿನ್ನೋದ್ರಲ್ಲಿ ನೀವು ಮನಪೂರ್ವಕವಾಗಿ ಅದನ್ನ ಆಹಾರವನ್ನ ಸೇವಿಸ್ಬೇಕು. ಇದೊಂದು ವಿಧದ ಆಹಾರ ಆದ್ರೆ ಇನ್ನೊಂದು ವಿಧದ ಆಹಾರ ಇದೆ, ಅದು ಕಣ್ ಸೆಳೆಯುವಂತ ಆಹಾರ, ಅಂದ್ರೆ ಅಟ್ರಾಕ್ಟ್ ಆಗಿರೋದು. ಯಾವ್ದು ಅಟ್ರಾಕ್ಟ್ ಆಗಿರೋದು? ಗೋಬಿ, ಪಾನಿಪುರಿ ಡೆಕೋರೇಟ್ ಮಾಡಿರ್ತದಲ್ಲ, ಮತ್ತೆ ಪಿಜ್ಜಾ, ಬರ್ಗರು, ಇದೆಲ್ಲವೂ ಕೂಡ ಕಣ್ ಸೆಳೆಯುವಂತ ಆಹಾರ ಆಗಿರ್ತದೆ. ಅದು ನಿಮ್ಮೆದುರು ಇರುವಾಗ ನಿಮ್ಮನ್ನ ಏನ್ ಮಾಡ್ತದೆ, ಅದು ಸೆಳೆಯಲ್ಪಡುತ್ತೆ. ಅದು ಏನ್ ಮಾಡುತ್ತೆ ಅಂತಂದ್ರೆ, ಅದು ಗುನುಗುಟ್ಟು ನಿನ್ನೊಳಗಿಂದ ಗುನುಗುಟ್ಟಿರಲ್ಲ, ನಿನ್ನ ಹೊರಗಿಂದ ಗುನುಗುಡ್ತಾ ಇರ್ತದೆ ಅದು. ಈಗ ಅದು ನಿಮ್ಮ ಮನಸ್ಸಿನ ಆಟ ಆಗುತ್ತೆ. ಏನ್ ಮಾಡುತ್ತೆ ಅದು ಅಂದ್ರೆ, ನಿಮ್ಗೆ ಅವಶ್ಯಕತೆ ಇರ್ಲಿ ಇಲ್ದಿರ್ಲಿ ಏನ್ ಮಾಡ್ತದೆ, ಅದು ನಿಮ್ಗೆ ಸೆಳೆಯಲ್ಪಡ್ತದೆ. ಈ ರೀತಿ ಆಹಾರವನ್ನ ನೀವು ಸೇವಿಸ್ತಿದ್ರೆ ಅದ್ರಲ್ಲಿ ನಿಮ್ಗೆ ತೃಪ್ತಿ ಅನ್ನೋದಿರಲ್ಲ. ಆ ಕ್ಷಣಕ್ಕೆ ನಿಮ್ಗೆ ಓಕೆ ಅನ್ಸುತ್ತೆ, ಮತ್ತೆ ಅದನ್ನ ತಿನ್ಬೇಕು ಅಂತ ಅನಿಸ್ತಾ ಇರ್ತದೆ. ಆದ್ರೆ ಗುನುಗುಟ್ಟುವ ಆಹಾರವನ್ನ ನೀವು ತಿಂದ್ರೆ ಅದು ನಿಮ್ಮೊಳಗಿನ ಒಂದು ಸಂತೃಪ್ತಿಯನ್ನ ಕೊಡ್ತದೆ. ಹಾಗಾಗಿ ನೀವು ಹೊರಗಿಂದ ಗುಣಗುಟ್ಟುವ ಆಹಾರವನ್ನ ತಿನ್ಬೇಡಿ, ನಿಮ್ ಒಳಗಿಂದ ಗುಣಗುಟ್ಟುವ ಆಹಾರವನ್ನ ಸೇವನೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಅವರು ಒಂದು ಪ್ರಯೋಗವನ್ನ ಮಾಡಿದ್ರಂತೆ. ಏನ್ ಪ್ರಯೋಗ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳು ಇರ್ತಾರಲ್ಲ ಮಾಸ್ಟರ್ಸ್, ಅವ್ರಿಗೆ ಆಹಾರವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬಿಟ್ಬಿಟ್ರೆ ಅವ್ರ ದೇಹಕ್ಕೆ ಏನ್ ಬೇಕೋ ಅವರೇ ಸೆಲೆಕ್ಟ್ ಮಾಡ್ಕೋತಾರಂತೆ. ಯಾವ್ದಾದ್ರು ಒಂದು ಮಗುಗೆ, ಕಾಯಿಲೆ ಇರುವಂತ ಮಗುಗೆ ಒಂದಷ್ಟು ಹಣ್ಣುಗಳನ್ನ ರಾಶಿ ಹಾಕ್ಬಿಟ್ಟು ನೀವು ಬೇಕಾದ ಹಣ್ಣು ತಗೋಂತ ಬಿಟ್ರೆ ಆ ಮಗು ಅದ್ರ ದೇಹದಲ್ಲಿ ಒಂದು ಗುನುಗುಟ್ಟುವ ಆಹಾರ ಆಪಲ್ ಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಅದ್ ಎಲ್ಲಾ ಹಣ್ಣುಗಳನ್ನ ಬಿಟ್ಟು ಆಪಲೇ ತಗೊಳತ್ತಂತೆ.
ಹಾಗೇನೆ ಪ್ರಾಣಿಗಳಲ್ಲಿ ಕೂಡ ಈ ಪ್ರಜ್ಞೆ ಇದೆ. ಪ್ರಾಣಿಗಳು ನೀವು ಏನೇ ಕೊಡಿ ಅದು ತಿನ್ನೋದಿಲ್ಲ. ಈಗ ಎಷ್ಟೇ ಸೊಪ್ಪಿರುವಂತದ್ನ ಬಿಡಿ, ಅದು ಸೆಲೆಕ್ಟ್ ಮಾಡಿ ಅದು ಆಹಾರವನ್ನ ತಿನ್ನುತ್ತೆ. ಅದಕ್ಕೆ ಓಶೋ ಹೇಳ್ತಾರೆ, ಆ ಚಿಕ್ಕ ಮಕ್ಕಳಿಗಿರೋ ಪ್ರಜ್ಞೆ, ಪ್ರಾಣಿಗಳಿಗಿರೋ ಪ್ರಜ್ಞೆ ಕೂಡ ಮನುಷ್ಯನಿಗೆ ಇಲ್ಲ. ಮನುಷ್ಯ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ತನ್ನ ಕಣ್ಣನ್ನ ಸೆಳೆಯುವಂತ ಆಹಾರವನ್ನ ಅವನು ತಿಂತಾ ಹೋಗ್ತಾನೆ. ಮತ್ತೆ ಮನುಷ್ಯ ಮಾತ್ರ ತನ್ನೊಳಗಿನ ಈ ಭಾಷೆ ಏನಿದೆ ಅಂದ್ರೆ ಗುನುಗುಟ್ಟುವ ಆಹಾರ ಏನಿದೆ ಅದನ್ನ ಮರ್ತಿದ್ದಾನೆ. ಯಾವುದೋ ಒಂದು ಕೋಲಾ ಕಂಪ್ನಿ ಕೊಡುವಂತ ಅಡ್ವರ್ಟೈಸ್ಗೆ ಅದು ಮೋಹಕ್ಕೆ ಬಿದ್ಬಿಟ್ಟು ಆ ಪಾನೀಯ ತನ್ನ ದೇಹಕ್ಕೆ ಬೇಕೋ ಬೇಡವೋ ಅಂತಂದೇನೆ ಅದನ್ನ ಕುಡ್ದು ತನ್ನ ದೇಹವನ್ನ ಶೋಷಣೆಗೆ ಒಳಪಡಿಸ್ತಾನೆ. ನಿಮ್ಮ ದೇಹಕ್ಕೆ ಏನು ಬೇಕು ಎನ್ನುವುದನ್ನು ಅರಿಯಲು ಆರಂಭದಲ್ಲಿ ಅದರಿಂದ ನೀವೇನ್ ಮಾಡಿ ಅಂತ ಹೇಳಿದ್ರೆ ಒಂದಷ್ಟು ಹೊತ್ತು ಧ್ಯಾನಸ್ಥರಾಗಿ ನಿಮ್ಮ ದೇಹಕ್ಕೆ ಏನು ಬೇಕು ಅಂತ ಅನ್ನೋದನ್ನ ನೀವು ಗಮನಿಸ್ಕೊಂಡು ಅದನ್ನ ಕೊಡ್ಲಿಕ್ಕೆ ಶುರು ಮಾಡಿ. ಇದು ಪ್ರಾರಂಭದಲ್ಲಿ ನಿಮ್ಗೆ ಕಷ್ಟ ಆಗ್ಬೋದು, ಆದ್ರೆ ಪ್ರತಿದಿನ ಈ ಕ್ರಿಯೆಯನ್ನ ನೀವು ಮಾಡ್ತಾ ಹೋದ್ರೆ ನಿರಂತರವಾಗಿ ಖಂಡಿತ ನೀವು ನಿಮ್ಮ ದೇಹದೊಳಗೆ ಏನು ಅಪೇಕ್ಷೆ ಇದೆ, ನಿನ್ನ ದೇಹಕ್ಕೆ ಏನು ಬೇಕಾಗಿದೆ ಅಂತ ಹೇಳಿ ನಿಮ್ಮ ದೇಹವೇ ಗುರುತಿಸ್ಕೊಡುತ್ತೆ. ಆ ಸ್ಥಿತಿಯನ್ನು ನೀವು ತಲುಪಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವ್ರು ನಂತರ ಹೇಳ್ತಾರೆ ಮುಂದುವರೆದು, ಯಾವುದೇ ಆಹಾರವನ್ನ ತಿನ್ನುವಾಗ ಚೆನ್ನಾಗಿ ಜಗದು ತಿನ್ನಿ, ಚೆನ್ನಾಗಿ ಅಗದು ತಿನ್ನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಅವಸರ, ನುಂಗೋದಕ್ಕೆ ಅವಸರ. ಮತ್ತೆ ಹೇಳ್ತಾರೆ ಗಂಟಲಿನಿಂದ ಮೇಲ್ಭಾಗದಲ್ಲಿ ಮಾತ್ರ ನಿಮ್ಗೆ ಆಹಾರವನ್ನ ಆನಂದವಾಗಿ ಸವಿಯೋದಿಕ್ಕೆ ಅವಕಾಶ ಇರೋದು. ಗಂಟಲಿನಿಂದ ಕೆಳಗೆ ಹೋದ ತಕ್ಷಣ ರುಚಿ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ನಿಧಾನವಾಗಿ ಆಹಾರವನ್ನ ಏನ್ ತಿಂತೀರಿ ಅದನ್ನ ಸವಿದು ತಿನ್ನಿ ಅಂತ ಹೇಳ್ತಾರೆ. ಹಾಗೇನೆ ಆಹಾರಕ್ಕೆ ಏನ್ ಪರಿಮಿತಿಗಳಿದೆ ಅಂತ ಹೇಳ್ತಾ ಹೋಗ್ತಾರೆ. ಒಂದು ನಮ್ಮ ಗ್ರಂಥಿಗಳಿಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಆಹಾರ ಏನ್ ನಾವು ಕೊಡ್ತೀವಿ ಅದು ವಾಸನೆ ಏನಿರ್ತದೆ ಅದು ವಾಸನೆ, ಹಾಗೇನೆ ಸ್ಪರ್ಶ ಏನಿದೆ ಮುಟ್ ನೋಡೋದು, ಮತ್ತೆ ಕಣ್ಣಿಂದ ಏನ್ ನೋಡೋದು ಆಹಾರವನ್ನ, ಈ ಎಲ್ಲ ಕ್ರಿಯೆಗಳು ಒಟ್ಟಾದಾಗ ಮಾತ್ರ ಆ ಆಹಾರದ ರುಚಿ ನಮ್ಗೆ ಸರಿಯಾಗಿ ಗೊತ್ತಾಗುತ್ತಂತೆ. ಇದನ್ನು ಕೂಡ ಓಶೋ ಪ್ರಯೋಗ ಮಾಡಿದರಂತೆ. ಯಾವ್ದಾದ್ರು ವ್ಯಕ್ತಿಯನ್ನ ಕಣ್ಣನ್ನ ಮುಚ್ಚಿ ಮತ್ತೆ ಮೂಗನ್ನ ಮುಚ್ಚಿ ಯಾವ್ದೇ ವ್ಯಕ್ತಿಗೆ ಆಹಾರವನ್ನ ಕೊಟ್ರೆ ಅವ್ನಿಗೆ ನಾಲಿಗೆ ರುಚಿನೇ ಗೊತ್ತಾಗೋದಿಲ್ಲಂತೆ. ಮತ್ತೆ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ್ದೇ ಒಬ್ಬ ವ್ಯಕ್ತಿಗೆ ನೆಗಡಿ ಆಗುತ್ತೆ ಅಂತ ಇಟ್ಕೊಳ್ಳಿ, ಕೋಲ್ಡ್ ಆಗಿರುತ್ತಲ್ಲ ಮಾಸ್ಟರ್ಸ್, ಕೋಲ್ಡ್ ಆದಾಗ ನಿಮ್ಗೆ ಎಲ್ಲಾರು ಗೊತ್ತಿರುತ್ತೆ ನಾಲ್ಗೆಲ್ಲಿ ರುಚಿ ಹೊಟ್ಟೋಗಿದೆ, ನಾಲ್ಗೆಲ್ಲಿ ರುಚಿ ಹೋಗಿರ್ತದೆ ಅಂತ ನೀವ್ ಹೇಳ್ತಿರಲ್ವಾ. ಆಗ ನಾಲ್ಗೆಲ್ಲಿ ರುಚಿ ಹೋಗಿರೋದಿಲ್ಲ, ಮೂಗಲ್ಲಿ ಸ್ಮೆಲ್ ಹೊಟ್ಟೋಗಿರ್ತದೆ. ನಿಮ್ಗೆ ಮೂಗಲ್ಲಿ ಸ್ಮೆಲ್ ಹೋಗಿರೋ ಶಕ್ತಿ ಹೋಗಿರೋದ್ರಿಂದನೇ ನಾಲ್ಗೆಗೆ ರುಚಿ ಎತ್ತದಿಲ್ಲ. ಅದಕ್ಕೆ ನಾಲ್ಗೆಗೆ ರುಚಿ ಎತ್ತಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಖಾರ ಇರೋದನ್ನ ತಿನ್ನೋದು. ಸೊ ಅದನ್ನ ಹೇಳ್ತಾರೆ. ಹಾಗೆ ಅಲ್ಲ, ಒಂದು ಆಹಾರ ನಮ್ಗೆ ಕೇವಲ ನಾಲಿಗೆಯ ಮೂಲಕ ರುಚಿಸೋದಲ್ಲ, ಅದು ಕಣ್ಣಿನ ಮೂಲಕ, ಮೂಗಿನ ಮೂಲಕ, ಸ್ಪರ್ಶದ ಮೂಲಕ ಕೂಡ ರುಚಿಸುತ್ತೆ. ಅದಕ್ಕೆ ನೀವು ಒಂದು ಆಹಾರವನ್ನ ಸೇವನೆ ಮಾಡುವಾಗ ಅದು ತನ್ನೊಳಗೆ ಗುನುಗುಡ್ತಿರ್ಬೇಕು, ಒಂದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ನೀವು ಸ್ಮೆಲ್ ನೋಡ್ತಾ ಇರ್ಬೇಕು, ಅದ್ರ ಸ್ಮೆಲ್ ಅನ್ನ ಸವಿಬೇಕು. ಮಾಸ್ಟರ್ಸ್ ನೀವು ಗಮನಿಸಿ, ಒಂದು ಹಿತವಾದ ಸ್ಮೆಲ್ ಬಂದ ತಕ್ಷಣ ನಮ್ಮ ಹೊಟ್ಟೆ ಗುಳುಗುಳು ಸೌಂಡ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಅಂದ್ರೆ ಅಲ್ಲಿ ಕೆಮಿಕಲ್ ರಿಲೀಸ್ ಆಗಕ್ ಶುರು ಮಾಡ್ತಾರೆ, ಡೈಜೆಷನ್ಗೆ ರೆಡಿ ಆಗುತ್ತೆ ಹೊಟ್ಟೆ. ಹಾಗಾಗಿ ಅದನ್ನ ಸ್ಮೆಲ್ ಮಾಡಿ, ಮತ್ತೆ ಕಣ್ಣಿಂದ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂತ ಸವಿರಿ ಅದನ್ನ. ಮತ್ತೆ ಅದನ್ನ ಸ್ಪರ್ಶ ಮಾಡಿ, ಕೈಗಳಿಂದ ಸ್ಪರ್ಶ ಮಾಡಿ, ಸ್ಪೂನಿಂದ ತಿನ್ಬೇಡಿ, ಸ್ಪರ್ಶ ಮಾಡಿ ತಿನ್ನಿ. ಅವ್ರು ಹೇಳ್ತಾರೆ ಊಟ ಒಂದು ಧ್ಯಾನಸ್ಥ ಸ್ಥಿತಿ ಆಗಿರ್ಬೇಕು, ಊಟವೇ ಒಂದು ಧ್ಯಾನ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ತಿನ್ನುವಾಗ ಏನ್ ಮಾಡಿ ಅಂತಂದ್ರೆ ಸರಿಯಾಗಿ ತಿನ್ನಿ ಆಹಾರವನ್ನ. ಮತ್ತೆ ಆಹಾರವನ್ನ ತುಟಿಗೆ ಸ್ಪರ್ಶಿಸಿ ಅದನ್ನ, ಅದ್ರ ಅರ್ಥ ಏನಿದೆಲ್ಲ ಲಾಲಾರಸ ಇದೆ ಅದು ಸ್ರವಿಸ್ಲಿಕ್ಕೆ ಬಿಡಿ, ಸ್ಪರ್ಶಿಸಿ. ಮತ್ತೆ ಅದನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿ ತಗೊಂಡ್ಬನ್ನಿ. ಈ ಧ್ಯಾನಸ್ಥ ಸ್ಥಿತಿಯ ಊಟವೇ ನಿಮ್ಮನ್ನ ಒಂದು ಪರಮಾನಂದದ ಸ್ಥಿತಿಗೆ ತಗೊಂಡು ಹೋಗ್ತದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಹೀಗೆ ಮಾಸ್ಟರ್ಸ್ ಅವ್ರು ಏನ್ ಹೇಳಿದ್ರು, ದೇಹಕ್ಕೆ ಕೊಡುವ ಆಹಾರ ಹೇಗಿರ್ಬೇಕು, ಅದ್ರ ಗುಣಮಟ್ಟ ಹೇಗಿರ್ಬೇಕು, ಅದು ಹಾಗಿರ್ಬೇಕು, ಅದು ಹೇಗೆ ನಾವು ತಿನ್ಬೇಕು, ಹೇಗೆ ನೋಡ್ಬೇಕು, ಹಾಗೇನೆ ಮನಸ್ಸಿಗೆ ಕೊಡುವಂತ ಆಹಾರ ಯಾವ್ದಾಗಿರ್ಬೇಕು, ಹೇಗಿರ್ಬೇಕು, ಮತ್ತೆ ಅದಕ್ಕೆ ಶುದ್ಧೀಕರಿಸ್ಕೊಳ್ಳುವಂತ ವಿಧಾನ ಯಾವುದು, ಮತ್ತೆ ಆತ್ಮಕ್ಕೆ ಕೊಡುವಂತ ಆಹಾರ ಹೇಗಿರ್ಬೇಕು, ಈ ಎಲ್ಲವನ್ನ ನಾವು ತಿಳ್ಕೊಂಡಿದೀವಿ. ನಮ್ಮೊಳಗೆ ಈಗಾಗ್ಲೇ ಒಂದಷ್ಟು ವಿಷಯಗಳು ಸೇರ್ಕೊಂಡಿತ್ತು. ನಾವು ಈ ಜ್ಞಾನಕ್ಕೆ ಬಂದಾದ್ಮೇಲೆ ಎಷ್ಟೊಂದು ನಾವು ಶುದ್ಧೀಕರಿಸ್ಕೊಂಡಿದೀವಿ, ಕೆಲವು ಇನ್ನೂ ಶುದ್ಧೀಕರಿಸ್ಕೊಳ್ಬೇಕಾದಂತದ್ದು ಇರ್ಬೋದು. ಸೊ ಅಂತದನ್ನ ಶುದ್ಧೀಕರಿಸ್ಕೊಂಡು ಊಟವನ್ನ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ನಾವು ಮಾಡ್ತಾ, ಅವರು ಓಶೋ ಅವರು ಏನಂತ ಹೇಳ್ತಾರೆ ಅಂದ್ರೆ ಬ್ರಹ್ಮಾನಂದದ ಸುರಿಮಳೆ ಸ್ಥಿತಿ ಅಂತ ತಲುಪಬೇಕು ನಾವು ಅಂತ ಏನ್ ಹೇಳ್ತಾರೆ. ಆ ಸ್ಥಿತಿಯನ್ನ ತಲುಪುವ ನಿಟ್ಟಿನಲ್ಲಿ ನಾವೆಲ್ಲವೂ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೆ, ವೇದಿಕೆ ಮತ್ತೆ ರೇವತಿ ಮೇಡಮ್ಗೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಇವತ್ತಿನ ಜ್ಞಾನ ಹಂಚಿಕೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.